ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ ಜೊತೆ ಈಗ ಭಾರ್ಗವಿ ಹಾಗೂ ಅವರ ಪಾರ್ಥ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹೇಗಿತ್ತು ಅವರ ಗಣೇಶ ಹಬ್ಬ ಸೆಲೆಬ್ರೇಷನ್ಸ್, ಹಾಗೆ ಅವ್ರ ಚೈಲ್ಡ್ಹುಡ್ ಅಲ್ಲಿ ಗಣೇಶ ಹಬ್ಬ ಅವ್ರಿಗೆ ಎಷ್ಟು ಸ್ಪೆಷಲ್ ಇತ್ತು, ಯಾವ ಅಡುಗೆ ಇಷ್ಟ, ಹಾಗೆ ಭಾರ್ಗವಿ LLB ಸೀರಿಯಲ್ನ ಅಪ್ಡೇಟ್ಸ್ ಕೂಡ ಅವ್ರ ಹತ್ರನೇ ತಿಳ್ಕೊಳ್ತಾ ಹೋಗೋಣ. ಹಾಯ್ ಭಾರ್ಗವಿ ಅವರೇ, ಹೇಗಿದ್ದೀರಾ? ಹಲೋ, ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಿಮ್ಮ ಪಾರ್ಥ ಅಂದ್ರೆ ನಮ್ಗೆ ಅರ್ಜುನ್, ನಿಮ್ಗೆ ಪಾರ್ಥ. ಸೊ ಪಾರ್ಥ ಅವರೇ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಭಾರ್ಗವಿ ಅವ್ರನ್ನ ಮದ್ವೆ ಆಗಿದ್ದೀರಾ ಅಂದ್ಮೇಲೆ ಚೆನ್ನಾಗಿರ್ಲೇಬೇಕು ಅಲ್ವಾ? ಸೂಪರ್ ಆಗಿದ್ದೀನಿ. ಯಾವ ಸೊ ಮದುವೆ ಆದ್ಮೇಲೆ ಫಸ್ಟ್ ಗಣೇಶ ಹಬ್ಬ ಇವತ್ತು ಹೌದು, ನನಗೆ. ಜೋಡಿಯಾಗಿ. ಸೊ ಖುಷಿಯಾಗಿದೆ. ಬಟ್ ಮನೇಲಿ ಇನ್ನೂ ಗೊತ್ತಿಲ್ಲ, ಅದು ಸ್ವಲ್ಪ ಟೆನ್ಷನ್ ಇದೆ. ಬಟ್ ಎನಿವೇಸ್ ನಾವು ಹ್ಯಾಪಿ ಆಗಿದ್ದೀವಿ. ಸೊ ಅವರು ತಾಳಿ ಕಟ್ಬೇಕಾದ್ರೆ ನಿಮ್ ಫೀಲಿಂಗ್ ಹೆಂಗಿತ್ತು ಅಂತ? ತಾಳಿ ಕಟ್ಬೇಕಾದ್ರಲ್ಲ, ಅವ್ರು ತಾಳಿ ಕಟ್ಟಿದ್ದೆ ನನಗೆ ಗೊತ್ತಿಲ್ಲ. ನಾನು ಹಿಂಗ್ ನೋಡೋ ಅಷ್ಟರಲ್ಲಿ ಆಗ್ಲೇ ಕಟ್ಟೆ ಬಿಟ್ಟಿದ್ರು. ಸೊ ಅವಾಗ ಆಬ್ವಿಯಸ್ಲಿ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೆ. ನೆಕ್ಸ್ಟ್ ಏನು ಮಾಡಬೇಕು, ನಮ್ಮ ಅಪ್ಪ ಅಮ್ಮ ಇಷ್ಟೊಂದೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದಾರೆ, ಇವ್ರು ನೋಡಿದ್ರೆ ಹಿಂಗೆ ಮಾಡಿಬಿಟ್ರಲ್ಲ ಅಂತ ಹೇಳ್ಬಿಟ್ಟು ತೀರಾ ಭಯ ಪಟ್ಟಿದ್ದೆ. ಆಮೇಲೆ ಆಯಿತು, ಆಗಿದ್ದಾಯಿತು, ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡೋಣ ಅಂತ ಹೇಳಿ ನಾನು ಸಮಾಧಾನ ಮಾಡಿಕೊಂಡು ಅವ್ರಿಗೆ ಸಮಾಧಾನ ಮಾಡಿ ಇವಾಗ ಹೆಂಗೋ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ, ಮಂಜಣ್ಣ ಅವರ ಸಮ್ಮುಖದಲ್ಲಿ ನಿಮ್ಮ ಮದ್ವೆ ಆಯ್ತಲ್ಲ, ಅಂದ್ರೆ ಈ ಹಿಂದೆ ಗೌತಮಿ ಅವ್ರು ಬಂದಿದ್ರು, ಈಗ ಮಂಜಣ್ಣ ಅವ್ರು ಬಂದಿದ್ದಾರೆ, ಎಷ್ಟು ಸ್ಪೆಷಲ್ ಇತ್ತು? ತುಂಬಾ ಖುಷಿಯಾಗಿತ್ತು. ಬಿಕಾಸ್ ಅವ್ರು ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಮ ಮದುವೆಗೆ. ಆ್ಯಂಡ್ ಅಷ್ಟು ನನ್ಗೆ ಗೊತ್ತಿಲ್ಲ, ನಾನು ಸ್ವಲ್ಪ ಬಿಗ್ ಬಾಸಲ್ಲಿ ನೋಡಿದಾಗ ನೋಡಿದ್ದು ಅವ್ರನ್ನ. ಬಟ್ ಸೆಟ್ಟಲ್ಲಿ ತುಂಬ ಸಿಂಪಲ್ ಆಗಿ ಆ್ಯಂಡ್ ನಮ್ಮ ಜೊತೆ ಎಲ್ಲ ಮಿಂಗ್ಲಾಗಿ ಆ್ಯಂಡ್ ಹೀ ಈಸ್ ವೆರಿ ಸಿಂಪಲ್. ತುಂಬ ಖುಷಿ ಆಯಿತು. ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಫನ್ ಇತ್ತು ಸೆಟ್ಟಲ್ಲಿ. ಅಂದರೆ ನಮಗಂತೂ ಫುಲ್ ಡೇ ಅದೇ ಶೂಟ್ ಮಾಡಿದ್ದು ನಾವು, ಅಂದರೆ ಮದುವೆದು. ಬಟ್ ಅವ್ರ ಡೈಲಾಗ್ಸು, ಅವ್ರ ಜೊತೆ ಇನ್ನೊಬ್ರು ಕಾಮಿಡಿಯನ್ ಎಲ್ಲ ಇದ್ರು. ಸೊ ಅದೊಂಥರ ತುಂಬ ಫನ್ ಇತ್ತು. ವಿ ರಿಯಲಿ ಎಂಜಾಯ್ಡ್. ನೀವ್ ಹೇಳಿ, ಹೇಗಿತ್ತು ಮಂಜಣ್ಣ ಅವ್ರ ಜೊತೆ, ಗೌತಮಿ ಅವ್ರ ಜೊತೆ? ಸ್ಟಾರ್ಟಿಂಗ್ ಬಂದಿದ್ದೆ ಗೌತಮಿ ಮ್ಯಾಮು. ಫೈಟ್ ಸೀನ್ಸ್ ಎಲ್ಲ ಹೌದು, ಅವ್ರ ಜೊತೆ ಇದ್ದಿದ್ದು ಸ್ಟಾರ್ಟಿಂಗಲ್ಲಿ ಸೀನ್ಸ್ಗಳಿತ್ತು ಅವ್ರ ಜೊತೆ, ಆಮೇಲೆ ಫೈಟ್ ಸೀನ್ಸ್ ಆಗಿದ್ದು. ಅವ್ರ ಜೊತೆ ತುಂಬ ಖುಷಿ ಆಯಿತು ವರ್ಕ್ ಮಾಡಿದ್ದು. ತುಂಬ ಸಿಂಪಲ್ ಅವರು, ತುಂಬ ಡೌನ್ ಟು ಅರ್ತ್ ಅನಿಸ್ತು. ಏನಾದರೂ ಗೊತ್ತಿಲ್ಲದೆ ಇದ್ದರೆ ಹೇಳ್ಕೊಡುವಂತಹ ಮನಸ್ಥಿತಿ ಇರೋ ಅಷ್ಟು ಒಳ್ಳೆಯವರು ನಾನು ನೋಡಿದ ಹಾಗೆ. ಆ್ಯಂಡ್ ಇವರು ಅವರಾದಮೇಲೆ ಅಂತರಪಟ ಟೀಮ್ ಕೂಡ ಬಂದಿತ್ತು. ಅಂತರಪಟ ಟೀಮ್ನ ನಾನು ಮೀಟ್ ಆಗಲಿಲ್ಲ, ಅದು ಇವರ ಎಂಗೇಜ್ಮೆಂಟ್ ಇದರಲ್ಲಿ ಇದ್ದಿದ್ದು. ಆ್ಯಂಡ್ ಅದಾದಮೇಲೆ ಮಂಜಣ್ಣ ಅವ್ರು ಬಂದಿದ್ದು. ಮಂಜಣ್ಣ ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಅವರು ಸೀರಿಯಸ್ ಆಗಿ ಇದ್ಕೊಂಡೆ ಕಾಮಿಡಿ ಮಾಡ್ತಾರೆ. ನಾನಂತೂ ಅವತ್ತು ಇಡೀ ದಿನ ನಕ್ಕಿದ್ದೀನಿ. ಮ್ಯಾಮ್ ಸೀರಿಯಸ್ ಆಗಿರೋ ಎಕ್ಸ್ಪ್ರೆಷನ್ ಇರುತ್ತಲ್ಲ, ಅಂದರೆ ನಾವು ಸೀರಿಯಸ್ ಆಗಿರ್ತೀವಿ. ಬಟ್ ಅವ್ರದ್ದು ಏನೋ ಒಂದು ಚಿಕ್ಕ ಕಾಮಿಡಿ ಇರುತ್ತೆ, ಅದರಲ್ಲೇ ಕಾಮಿಡಿ ಮಾಡ್ತಾರೆ. ನಮ್ಗೆ ಅವಾಗ ನಗು ಬರ್ತಾ ಇದ್ವಿ. ಬಟ್ ಸ್ಟಿಲ್ ಏನೋ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ವಿ ನಾವು. ಅಲ್ಲ, ನೀವು ಬೇರೆ ನಾವು ಮದ್ವೆ ಆಗಕ್ ಬಂದಿಲ್ಲ ಅಂತ ಹೇಳಿ ಮದುವೆ ಆಗಕ್ಕೆ ಅಂತ ಹೋಗಿರ್ಲಿಲ್ಲ. ಬಟ್ ಸಮ್ಟೈಮ್ಸ್ ಏನು ಮಾಡೋಕ್ಕಾಗಲ್ಲ. ಅಂದರೆ ಕಾಲ ಕೂಡಿ ಬರಲಿ ಅಂತ ಕಾಲ ದೂಡೋದಕ್ಕಿಂತ ಆ ಟೈಮ್ಗೆ ಏನು ಅನಿಸ್ತು ಅದನ್ನು ಮಾಡಿಬಿಟ್ಟು ಆಮೇಲೆ ಸೊಲ್ಯೂಷನ್ ಹುಡ್ಕಿದ್ರೆ ಬೆಟರ್ ಅಲ್ಲ. ಸೊ ಆ ಮೊಮೆಂಟಿಗೆ ಅನಿಸ್ತು ಇವ್ರನ್ನ ಇನ್ನು ಇವಾಗ ತಾಳಿ ಕಟ್ಟಿಲ್ಲ ಅಂದರೆ ಕಳ್ಕೊಬೋದು, ಗೊತ್ತಿಲ್ಲ ಮುಂದೆ ಏನು ಮಾಡ್ತಾರೆ ಅಂತ. ಸೊ ಆಮೇಲೆ ದೇವ್ರಿಗೆ ಬಿಟ್ಟಿದ್ದು. ಈಗ ನಾರ್ಮಲ್ ಆಗಿ ಎಲ್ರಿಗೂ ಇರುವಂತ ಕ್ವಶನ್ ನನ್ಗೆ ಬಂದಿದೆ. ಇಫ್ ಸಪೋಸ್ ಭಾರತ ಅರ್ಜುನ್ ಪಾಟೀಲ್ ಅಂತ ಗೊತ್ತಾದ್ರೆ, ನಿಮ್ಮ ಆಗದೆ ಇರುವಂತಹ ವ್ಯಕ್ತಿಯವರ ಮಗ ಅಂತ ಗೊತ್ತಾದ್ರೆ, JP ಪಾಟೀಲ್ ಮಗ ಅಂತ, ನಿಮ್ಮ ರಿಯಾಕ್ಷನ್ ಹೇಗಿರ್ಬೋದು? ಅಂದರೆ ಯೂಶಲ್ ಆಗಿ ಆಡಿಯನ್ಸ್ಗೆಲ್ಲ ಇದೇ ಪ್ರಶ್ನೆ, ನಂದು ಅದೇ ಪ್ರಶ್ನೆ. ಇಫ್ ಗೊತ್ತಾದ್ರೆ ಪಾರ್ಥನ್ಗೂ ಅದೇ ಪ್ರಶ್ನೆ. ಸೊ ಹೇಳಿ. ಮದುವೆ ಬೇರೆ ಆಗ್ಬಿಟ್ಟಿದೆ ಅಂತಾನೆ ಅಂದ್ಕೊಳ್ಳೋಣ. ಓಕೆ, ಇದು ಭಾರ್ಗವಿಯಿಂದ ಹೊರಗಡೆ ಬಂದು ಮಾತಾಡಬೇಕಾದಂತಹ ಪ್ರಶ್ನೆ. ಓಕೆ, ಆ್ಯಸ್ ರಾಧಾ ಹೇಳಬೇಕು ಅಂದರೆ ಆಬ್ವಿಯಸ್ಲಿ ಶಾಕ್ ಆಗುತ್ತೆ. ಏಕೆಂದರೆ ಇಷ್ಟು ದಿನ ನಾನು ಅವ್ರ ವಿರುದ್ಧನೇ ಹೋರಾಡಿಕೊಂಡು, ಅವ್ರು ಅಂದರೆ ಅವ್ರ ಫ್ಯಾನೇ ಆಗಿದ್ದು, ಆಮೇಲೆ ಅವ್ರ ವಿರುದ್ಧನೇ ನಿಂತ್ಕೊಂಡು ಇವಾಗ ಅವ್ರು ಆಗೋದೇ ಇಲ್ಲ ಅಂದರೆ ಅವ್ರು ಕಂಡ್ರೇ ಆಗೋಲ್ಲ ಅನ್ನೋ ಥರ ಇದ್ದೀನಿ. ಇವಾಗ ಅವ್ರ ಮಗನೇ ಬಂದು ನನಗೆ ಪ್ರಪೋಸ್ ಮಾಡಿದ್ದು, ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು, ಇದೆಲ್ಲ ನೆನೆಸ್ಕೊಂಡಾಗ ಆಬ್ವಿಯಸ್ಲಿ ಇವ್ರು ನನ್ನ ಜೊತೆ ನಾಟಕ ಮಾಡಿರ್ಬೋದೇನೋ, ಇದೆಲ್ಲ ಪ್ರೀ ಪ್ಲ್ಯಾನ್ ಇರ್ಬೋದೇನೋ ಅನ್ನೋ ಥರ ನನ್ನ ಮೈಂಡಿಗೆ ಬರಬಹುದು. ಸೊ ಆಬ್ವಿಯಸ್ಲಿ ಶಾಕ್ ಆಗುತ್ತೆ, ಏನಪ್ಪ ಇದು ಹೀಗೆ ಅಂತ ಅನ್ನೋ ಥರ.
ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇರ್ಬೋದು, ಪಾರ್ಥ ಅರ್ಜುನ್ ಅಂತ ಗೊತ್ತಾಗಿ ಅಂದ್ರೆ ಎರಡು ಒಂದೇ ಅರ್ಥ. ಆ, ಮಗ ಅಂತ ಗೊತ್ತಾದ್ರೆ ನೀವ್ ಅವ್ರು ಹೇಗ್ ರಿಯಾಕ್ಟ್ ಮಾಡ್ಬೋದು ಅಂತ ನಿಮ್ಗನ್ಸತ್ತೆ? ರಿಯಾಕ್ಟ್ ಅಂದ್ರೆ ಒಂದ್ಸಲ ಆಕಾಶನೇ ಕೆಳಗ್ ಬಿದ್ದಂಗೆ ಆಗತ್ತೆ ಡೆಫಿನೆಟ್ಲಿ. ಬಿಕಾಸ್ ಇವಾಗ ತಾನೇ ಸಂಧ್ಯಾದು ಕೇಸ್ದು ಈ ಥರ ಆಗಿದೆ. ಸೊ ಇದು ಇನ್ನೊಂದು ಶಾಕ್. ಸೊ ಡೆಫಿನೆಟ್ಲಿ ಹಾಗೆ ಅನ್ಸುತ್ತೆ. ಬಟ್ ದೆನ್ ನಮ್ಮನೇಲಿ ಯಾವ ಥರ ರಿಯಾಕ್ಟ್, ಐ ಮೀನ್ ಹೇಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರ ಅಥವಾ ಏನ್ ಮಾಡ್ತಾರೆ ಅದು ನೋಡ್ಬೇಕಾಗಿದೆ. ಅದು ಇವಾಗ ಮದುವೆ ಆಗಿ ನಾನು ಇವಾಗ ಮನೆಗೆ ಕರ್ಕೊಂಡು ಬರೋ ಒಂದು ಸನ್ನಿವೇಶನ ನೀವು ನೋಡಬೇಕು. ಅಂದರೆ ದಟ್ ಈಸ್ ಮೋಸ್ಟ್ ಅವೈಟೆಡ್ ಅಂತ ಹೇಳ್ಬೋದು. ಆ್ಯಂಡ್ ಗೊತ್ತಿಲ್ಲ ನಾನು ಹೆಂಗೆ ಕನ್ವಿನ್ಸ್ ಮಾಡ್ತೀನಿ ಅಥವಾ ಅವ್ರು ನನ್ನನ್ನು ಆಮೇಲೆ ನಂಬ್ತಾರ. ಬಿಕಾಸ್ ಇವಾಗ ಅವ್ರ ಮಗನಾಗಿದ್ಕೊಂಡು ಆ್ಯಸ್ ಶೀ ಸೈಡ್ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಮಾಡಿರ್ಬೋದು ಅಂತಲೂ ಅನ್ಕೋಬೋದು. ಸೊ ಗೊತ್ತಿಲ್ಲ. ಎನಿವೇಸ್ ಮ್ಯಾರೇಜ್ ಈಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ಸೊ ನಾನು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಅದನ್ನು. ಸೊ ಅರ್ಥ ಮಾಡಿಸೋ ಕೆಪಾಸಿಟಿ ರೈಟರ್ಸು ಇವರು ಡೈರೆಕ್ಟರ್ಸ್ ಎಲ್ಲ ಕೊಟ್ಟರೆ ಅದು ಹಾಗೆ ಹೋಗುತ್ತೆ. ಮೇ ಬಿ ಶಿ ವಿಲ್ ಅಕ್ಸೆಪ್ಟ್ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರು ಇಷ್ಟಪಟ್ಟಿದ್ದಾರಲ್ಲ. ಸೊ ನನ್ನ ಒಳ್ಳೆ ಮನಸ್ಸು ಅವ್ರಿಗೆ ಅರ್ಥ ಆಗುತ್ತೆ ಅಂತ. ನಿಮ್ಮ ಮನೆಯಲ್ಲಿ ಹೇಗೆ ಇದನ್ನ ಒಪ್ಕೋಬೋದು ಅಂತ? ಈಗಾಗಲೇ ನಿಮ್ಮ ಅಕ್ಕ ಅವ್ರ ಮನೆ ಸೇರಿದ್ದಾರೆ. ಸೊ ನಿಮ್ಮ ತಾಯಿ ಹಾಗೆ ತಂದೆ ಇಬ್ರು ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ? ಅಂದ್ರೆ ಇದೆಲ್ಲ ನನಗೆ ಆಸ್ ಅನ್ ಆಡಿಯನ್ಸ್ ಇರೋ ಪ್ರಶ್ನೆಗಳು. ಯಾಕಂದ್ರೆ ಸೀರಿಯಲ್ನ ನೋಡೋದ್ರಿಂದ ಏನಾಗ್ಬೋದು ಅನ್ನೋ ಕ್ಯೂರಿಯಾಸಿಟಿ, ಹಾಗಾಗಿ ಕೇಳ್ತಾ ಇದ್ದೀನಿ. ಹೌದು. ಇಲ್ಲ, ಮನೇಲಂತೂ ತುಂಬಾ ಶಾಕ್ ಆಗ್ತಾರೆ. ನಾನು ಈ ಥರ ಕದ್ದು ಮದುವೆ ಅಲ್ಲ ಅದು, ಬಟ್ ಆಲ್ ಆಫ್ ಅ ಸಡನ್ ಈ ಥರ ಮದುವೆ ಆಗಿದೆ ಅಂದ ಕೂಡಲೇ ಯಾವುದೇ ತಂದೆ ತಾಯಿಗಾಗಲಿ ಅದು ಶಾಕ್ ಆಗೇ ಆಗುತ್ತೆ. ಯಾಕೆಂದರೆ ಅವ್ರದ್ದೇ ಒಂದು ಇದಿರುತ್ತೆ. ಈ ಮಕ್ಕಳು ಹುಟ್ಟಿದ ತಕ್ಷಣ ಓಕೆ ನನ್ನ ಮಗಳ ಮದುವೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆಬ್ವಿಯಸ್ಲಿ ಈಗ ಸಡನ್ನಾಗಿ ಏನೋ ತಾಳಿ ಕಟ್ಟಿದ್ರು ಮದುವೆನೇ ಆಗೋಯ್ತು ಅಂತ ಅಂದಾಗ ಶಾಕ್ ಆಗೇ ಆಗುತ್ತೆ ಅವ್ರಿಗೆ. ಅದರಲ್ಲೂ ಇವರು ಜೆ ಪಿ ಪಾಟೀಲ್ ಮಗ ಅಂತ ಗೊತ್ತಾದರೆ ಇನ್ನೂ ಇವ್ರು ಹೇಳ್ದಾಗೆ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಎಕ್ಸಾಕ್ಟಾಗಿ ಏನಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ನನಗೂ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಯಾವ ಥರ ಟ್ವಿಸ್ಟು, ಇನ್ನು ಯಾವ ಥರ ಟರ್ನ್ ಬರುತ್ತೆ, ಹೇಗೆ ಗೊತ್ತಾಗುತ್ತೆ? ಬಿಕಾಸ್ ಯಾಕಂದ್ರೆ ಇವರಪ್ಪ ಕೇಳ್ದೆ ಮದುವೆ ಆಗಿದ್ದು ಅಥವಾ ಅದಕ್ಕೋಸ್ಕರ ಬೃಂದಾನ ಮನೆಯಿಂದ ಹೊರಗೆ ಹಾಕಿರೋದು. ಇವಾಗ ಅವ್ರ ತಂದೆಗೆ ಹೇಳ್ದೆ ಚಿಕ್ಕ ಮಗಳೂ ಅದೇ ಮಾಡ್ತಾ ಇದ್ದಾರೆ. ಇವಾಗ ತಂದೆಗೆ ಹೇಳ್ದೆ ಚಿಕ್ಕ ಮಗಳು ಅದೇ ಥರ ಮಾಡಿದ್ದಾರೆ ಅಂತಂದ್ರೆ ಮೇ ಬಿ ಇಬ್ರಿಗೂ ಒಂದೇ ಥರ ಶಿಕ್ಷೆ ಆಗುತ್ತಲ್ಲ. ಸೊ ಅವರ ರಿಯಾಕ್ಷನ್ ಹೇಗೆ ಅನ್ನೋದು ಅಪ್ಕಮಿಂಗ್ ಎಪಿಸೋಡ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಬೃಂದ ಏನಾದರೂ ಇವರಿಗೆ ಒಂದು ಸ್ವಲ್ಪ ಫೀಡ್ ಮಾಡ್ಬೋದಾ ಅಪ್ಪ ಅಮ್ಮಂಗೆ, ಆಮೇಲೆ ಏನಾಗುತ್ತೆ ಅದೆಲ್ಲ ಇನ್ನು ಅಪ್ಕಮಿಂಗ್ ಎಪಿಸೋಡ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಭಾರ್ಗವಿ ಅಲ್ಲಿ ಬಂದ್ಮೇಲಂತೂ ಬಿಕಾಸ್ ಎಲ್ಲರೂ ವಿಲನ್ಸೇ ನೋಡಕ್ಕೆ ಹೋದ್ರೆ, ಒನ್ ಕೈಂಡ್ ಆಫ್ ವಿಲನ್ಸ್ ಎಲ್ಲರೂ. ಸೊ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದಕ್ಕೆ ನನಗೆ ಐ ಆಮ್ ಈಗರ್ ಟು ವಾಚ್ ಏನಾಗುತ್ತೆ ಅಂತ. ನಿಮ್ಮ ಜೊತೆ ನಾವು ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಆ್ಯಸ್ ಎ ಆಡಿಯನ್ಸ್ ನೋಡೋದಕ್ಕೆ. ಹೇಗೆ ಭಾರ್ಗವಿ ಇದನ್ನು ಹೇಗೆ ತೊಗೋಬೋದು, ಹೇಗೆ ಡೈಜೆಸ್ಟ್ ಮಾಡ್ಕೋತಾರೆ, ಮನೆಯವರು ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗಂತೂ ಜಾಸ್ತಿ ಇದೆ. ಸೊ ನಾನು ಎಪಿಸೋಡ್ ಬರೋರ್ಗೂ ವೆಯ್ಟ್ ಮಾಡ್ತೀನಿ. ಸೊ ಜಾಸ್ತಿ ಡಿಗ್ ಮಾಡಲ್ಲ. ಇನ್ನು ಕಮ್ಮಿಂಗ್ ಬ್ಯಾಕ್ ಟು ಗಣೇಶ ಹಬ್ಬ ಅಂದರೆ ಗಂಡು ಮಕ್ಕಳಿಗೆ ತುಂಬ ಸ್ಪೆಷಲ್ಲು ಕಂಪ್ಯಾರಿಟಿವ್ಲಿ ಹೆಣ್ಮಕ್ಳಿಗೆ. ಬೀದಿಯಲ್ಲಿ ಗಣೇಶ ಕೂರಿಸೋದು, ಅದು ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರೋದು, ಚಂದ ಕಲೆಕ್ಟ್ ಮಾಡ್ಕೊಬರೋದು, ಇದೆಲ್ಲ ತುಂಬ ಖುಷಿಯಾಗೋ ವಿಷಯ ಗಂಡು ಮಕ್ಕಳಿಗೆ. ಸೊ ಹೇಳಿ, ನಿಮ್ಮ ಊರಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಿ? ಇಲ್ಲಿ ಬೆಂಗಳೂರು ಮಾಡೋ ಥರ ಇಲ್ಲ. ಅಂದರೆ ನಾನು ಸುಳ್ಯ ಕಡೆಯಿಂದ, ನಮ್ಮಲ್ಲಿ ಒಂದು ಭಜನಾ ಮಂದಿರ ಅಂತಿದೆ. ಅಲ್ಲಿ ಯೂಶಲಿ ಕೂರಿಸ್ತಾರೆ. ಆವಾಗ ಎಲ್ಲ ಥರದ ಆಟಗಳು ಅದು ಇದು ಎಲ್ಲ ಇತ್ತು. ನನಗೆ ಒಂದು ನೆನಪೇನಂದರೆ, ನಾನು ಗಣೇಶ ಹಬ್ಬದ ದಿನ ಅಲ್ಲಿ ಡ್ರಾಯಿಂಗ್ ಇರುತ್ತೆ, ಗಣೇಶದು ಮಾಡೋದು. ಅದರಲ್ಲಿ ಒಂದ್ಸಲ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಆಮೇಲೆ ನಾನು ಕಂಟಿನ್ಯೂಸ್ ಆಗಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಅದೊಂದು ಖುಷಿ. ಆ್ಯಂಡ್ ಅಲ್ಲಿ ತುಂಬ ಥರದ ಆಟಗಳು ಆಡ್ತಾ ಇದ್ವಿ. ಆ್ಯಂಡ್ ಸಾಯಂಕಾಲ ಆಗುವಾಗ ಅವ್ರದ್ದು ಅದು ಗಣೇಶ ಪ್ರೊಸೆಷನ್ ಬರೋದು. ಆವಾಗ ಆ ದಿನ ಒಂದು ಭಯ, ಅಮ್ಮ ಎಲ್ಲ ಹೇಳೋದು ಏನು ಚಂದ್ರನ್ ನೋಡಬಾರ್ದು ಅಂತ. ಅದೊಂದು ಚೆನ್ನಾಗಿರ್ತಾ ಇತ್ತು. ಚಂದ್ರನ್ ನೋಡಿದ ತಕ್ಷಣ ಏನಾದರೂ ಪ್ರೊಸೆಷನಲ್ಲಿ ಬರ್ತಾ ಇದ್ರೆ ಗಣಪತಿ ನೋಡ್ಬಿಡೋದು. ಆ ಥರ ಏನೋ ಒಂಥರ ಖುಷಿ ಅದು. ಗಣೇಶ ಹಬ್ಬ ಅಂದರೆ ಇಟ್ ವಾಸ್ ಲೈಕ್ ತುಂಬ ಸ್ಪೆಷಲ್. ಇನ್ನು ಹೆಣ್ಮಕ್ಳಿಗೆ ಗೌರಿ ಹಬ್ಬ ಸ್ಪೆಷಲ್ಲು. ಅಣ್ಣ ತಮ್ಮ ಯಾರಾದರೂ ಇದ್ದರೆ ಯೂಶಲ್ ಆಗಿ ಬಾಗ್ನ ಕೊಡ್ತಾರೆ. ಅವತ್ತು ಅರ್ಶಿನ ಕುಂಕುಮ ಕೊಟ್ಟು ದುಡ್ಡು ಅಥವಾ ಸೀರೆನೋ ಕೊಡ್ತಾರೆ. ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗೆ ನಡೆಯುತ್ತೆ ಗೌರಿ ಹಬ್ಬ, ಗಣೇಶ ಹಬ್ಬ? ನೀವು ಗಣೇಶ ಕೂರಿಸ್ತೀರಾ?
ಇಲ್ಲ, ನೀವು ಹೇಳ್ದ ಹಾಗೆ ಹೌದು, ಗೌರಿ ಹಬ್ಬ ಅಂತ ಬಂದಾಗ ಮದುವೆ ಆಗಿರೋರಿಗೆ ಬಾಗಿನ ಕೊಡೋದು ಪದ್ಧತಿ. ಬಟ್ ನಾವೆಲ್ಲ ಆಟ ಆಡ್ಕೊಂಡು ಗಣೇಶ ಹಬ್ಬನೇ ನಾವು ಮಾಡ್ತಾ ಇದ್ದಿದ್ದು. ನಾನು ಹುಡುಗರ ಜೊತೆ ಸೇರ್ಕೊಳ್ತಿದ್ದೆ. ಅಂದರೆ ನಾನು ತುಂಬ ಚಿಕ್ಕವಳಿದ್ದಾಗ ನಾನು ಚಂದ ಕಲೆಕ್ಟ್ ಮಾಡೋದು ಹಿಂಗೆಲ್ಲ ಮಾಡಿದ್ದೀನಿ. ಇದು ನಮ್ಮ ಗಣೇಶ ಚೆನ್ನಾಗಿರಬೇಕು, ಚೆನ್ನಾಗಿ ಕೂರಿಸ್ಬೇಕು, ಡೆಕೋರೇಷನ್ಸು ಎಲ್ಲ ನಾನು ಮಾಡಿದ್ದೀನಿ. ಆ್ಯಂಡ್ ತುಂಬ ಖುಷಿ ಆಗ್ತಿದ್ದೇನು ಅಂದರೆ ಆರ್ಕೆಸ್ಟ್ರಾ ತರಿಸ್ತಾ ಇದ್ರು. ಆರ್ಕೆಸ್ಟ್ರಾ ಅಂದರೆ ಸಾಕು, ಇಲ್ಲಿ ಇಡೀ ಆ ಬೀದಿ ಅಂದರೆ ಆ ಏರಿಯಾದಲ್ಲಿರೋರೆಲ್ಲ ಹೋಗಿ ಕೂತ್ಕೊಂಡ್ಬಿಡ್ತಿದ್ರು. ರಾತ್ರಿ 12 ಗಂಟೆವರೆಗೂ ಅಲ್ಲೇ ಇರ್ತಿದ್ವಿ ನಾವು. ನನಗೆ ಹಾಡೋದು, ಡ್ಯಾನ್ಸ್ ಮಾಡೋದು ತುಂಬಾ ಇಷ್ಟ. ಸೊ ಹೋಗಿ ಹಾಡೋದು, ಡ್ಯಾನ್ಸ್ ಮಾಡೋದು ಇದೆಲ್ಲ ಮಾಡ್ತಿದ್ವಿ. ಅಂದರೆ ಅದ್ರ ಹಿಂದೆ ಇನ್ನು ಈ ರಂಗೋಲಿ ಕಾಂಪಿಟೇಷನ್ಗಳು, ಆಮೇಲೆ ಸ್ಪೂನ್ ಬಾಯ್ಲಿಟ್ಕೊಂಡು ನಿಂಬೆಹಣ್ಣು ಅದ್ರ ಮೇಲೆ ಇಟ್ಕೊಂಡು ನಡ್ಕೊಂಡು ಹೋಗೋದು, ಅಂದರೆ ಕಾಂಪಿಟೇಷನ್ಸ್ಗಳು ನಡೀತಾ ಇದ್ವು. ಅದೆಲ್ಲ ಅಂದರೆ ಏನ್ ಕೊಡ್ತಿದ್ರು ಇಲ್ಲಿ ನಮ್ ಕಡೆ ತಟ್ಟೆ ಸೇಮ್ ಅದೇನೆ, ತಟ್ಟೆ, ಚೊಂಬು, ಇಲ್ಲ ಚಿಕ್ಕ ಲೋಟಗಳು. ನಾನು ಮೈಕ್ರೋ ಓವೆನ್ನು ಮತ್ತೆ ಟಿಫಿನ್ ಬಾಕ್ಸ್ ಆ ತರ 90s ಅಲ್ಲಿ ನಂಗೆ ಗೊತ್ತಿಲ್ಲ ನೀವು ಯಾವ ಕಿಟ್ ಅಂತ. ನಾನು ಎಲ್ಲಾದ್ರಲ್ಲೂ ತಟ್ಟೆ ಕಪ್ಪು ನಮ್ಮಲ್ಲಿ ತುಂಬಾ ಇರ್ತಾ ಇತ್ತು. ಆಮೇಲೆ ಏನ್ ಮಾಡಿದೆ, ಇಟ್ಕೊಂಡು ಏನ್ ಮಾಡೋದು, ಎಲ್ಲ ಅಮ್ಮನಿಗೆ ಕೊಟ್ಬಿಡ್ತಾ ಇದ್ದೆ. ಸೊ ನಮ್ಗೆ ಯಾವತ್ತು ಈ ತರದ್ ಬಂದಿಲ್ಲ ಮೈಕ್ರೋವೇವ್ ಓವೆನ್. ಅಂದ್ರೆ ಅದು ಫಸ್ಟ್ ಪ್ರೈಸ್ ಬಂದಾಗ ನಾನು ಸಿಂಗಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅವಾಗ ಫಸ್ಟ್ ಪ್ರೈಸ್ ಬಂದಾಗ ಅದೊಂದು ಕೊಟ್ಟಿದ್ರು. ಬಟ್ ಅದು ಇವಾಗ ಇಲ್ಲ, ಹಾಳಾಯ್ತು. ಇದು ತಟ್ಟೆಗಳು, ಲೋಟಗಳು ಮತ್ತೆ ಈ ಬಾಕ್ಸ್, ಟಿಫನ್ ಬಾಕ್ಸ್ಗಳು ಅದೆಲ್ಲ ಬಂದಿದ್ವು. ಸೊ ಅದೆಲ್ಲ ನೆನಪುಗಳು. ಅಂದರೆ ಗಣೇಶ ಹಬ್ಬ ಅಂತ ಅಂದರೆ ಮೇಜರಾಗಿ ನೆನಪಾಗೋದೇ ಆ ಆಟಗಳು, ಆ ಗಣೇಶನ ಕೂರಿಸೋದು, ಆ ಸಂಭ್ರಮ. ಆಮೇಲೆ ನಾವೇ ಎಲ್ಲ ಸೇರಿಕೊಂಡು ಎಲ್ಲ ನಮ್ಮ ಅಪ್ಪ ಅಮ್ಮ ಮತ್ತು ಎಲ್ಲರೂ ಅಲ್ಲಿರೋರು ಯಾರ್ಯಾರು ದೊಡ್ಡೋರು ಇದ್ದಾರೋ ಅವ್ರನ್ನೆಲ್ಲ ಒಂದು ಕಡೆ ಕೂರಿಸ್ಬಿಟ್ಟು ನಾವು ಒಂಥರ ಶೋ ಮಾಡೋದು. ಲೈಕ್ ಫ್ಯಾಷನ್ ಶೋಗಳು, ಡ್ಯಾನ್ಸು, ಸಾಂಗು ಇದೆಲ್ಲ ಮಾಡ್ತಾ ಇದ್ವಿ. ಇಟ್ ವಾಸ್ ಫನ್. ಇವಾಗ ಅದೆಲ್ಲ ಮಾಡೋಕ್ಕಾಗ್ತಾ ಇಲ್ಲ. ಸರ್, ಈಗ ಇನ್ನು ಹುಡುಗರ್ಗೆ ಅಂತ ಬಂದ್ರೆ ಫುಲ್ಲು ಗಣೇಶ ಬಿಡೋ ಟೈಮಲ್ಲಿ ಫುಲ್ ಬಣ್ಣ ಎಲ್ಲ ಹಾಕೊಂಡು ರೋಡಲ್ಲಿ ಇಳ್ದು ಡಾನ್ಸ್ ಮಾಡಿ ಆ ಥರ ನೀವೆಲ್ಲ ಡಾನ್ಸ್ ಮಾಡ್ತಿದ್ರ ಊರಲ್ಲಿ? ಹೇಗೆ? ಮಾಡಿದೀವಿ. ಅಂದ್ರೆ ನಮ್ಮ ಕಡೆ ಈ ತರ ಸಪ್ರೇಟ್ ಒಂದೊಂದು ಕೂರ್ಸೋದು ಅಂತಲ್ಲ, ಇವಾಗ ಒಂದೊಂದು ಟೌನಿಗೆ ಒಂದೊಂದೇ ಗಣೇಶ ತರ. ಸೊ ಅದೇ ಈ ತರ ಎಲ್ಲಾ ತರದ ಕಾಂಪಿಟಿಷನ್ ಆಗ್ತಾ ಇತ್ತು. ಅಲ್ಲೇ ಸಾಯಂಕಾಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಆಗ್ತಿತ್ತು. ಆಮೇಲೆ ಸಾಯಂಕಾಲ ಗಣೇಶ ಬಿಡಕ್ಕೆ ಹೋಗೋದು. ಒಂದೊಂದು ಮನೆ ಹತ್ರ ನಿಲ್ಸಿ ಅವ್ರವ್ರ ಪೂಜೆ ಮಾಡೋದು, ಫುಲ್ ಡ್ಯಾನ್ಸು. ಅಂದ್ರೆ ನಾನು ಗಣೇಶ ಬಿಡೋ ತನಕ ಹೋಗಿದ್ದು ಅಂತ ಇಲ್ಲ, ಅಂದ್ರೆ ನಮ್ಮ ಮನೆ ತನಕ ಡ್ಯಾನ್ಸ್ ಮಾಡ್ಕೊಂಡು ಹೋಗೋದು, ಆಮೇಲೆ ಮನೆಗೆ ಹೋಗ್ಬಿಡ್ತಾ ಇದ್ದೆ. ಈಗ ತುಂಬಾ ಲೇಟ್ ಆಗ್ತಾ ಇತ್ತು. ಅವಾಗೆಲ್ಲ ಚಿಕ್ಕವರಲ್ಲ. ಆಮೇಲೆ ಬೆಂಗಳೂರಿಗೆ ಬಂದು ಇಲ್ಲೆಲ್ಲ ಪ್ರೊಸೆಷನ್ ಎಲ್ಲ ಹೋಗಿದ್ದಂತ ಇಲ್ಲ, ಹೋಗ್ತೀವಿ ಬರ್ತೀವಿ. ಇವಾಗ ಮುಂಚಿನ ಥರ ಇಲ್ಲ. ಮುಂಚೆ ಅಂದರೆ ಎಲ್ಲರೂ ಸೇರ್ತಾ ಇದ್ವಿ. ಇವಾಗ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ, ಫೋನಲ್ಲೇ ನೋಡ್ಕೋತೀವಿ ಗಣೇಶನ. ಮುಂಚೆ ಎಲ್ಲ ಎಲ್ಲರೂ ಸೇರೋದೇ ಹಬ್ಬ ಅಂದರೆ ಅದೇ ಅಲ್ವಾ, ಲೈಕ್ ಎಲ್ಲರೂ ಸೇರ್ತಾ ಇದ್ರು ಮುಂಚೆ. ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ಹಬ್ಬನೆಲ್ಲ ಕ್ರಿಯೇಟ್ ಮಾಡಿದ್ದು, ಎಲ್ಲರೂ ಜನ ಸೇರಿಸೋದಕ್ಕೆ. ಇವಾಗ ಯಾರು ಅವ್ರವರೇ ಮನೇಲಿ ಮಾಡ್ಕೋತೀವಿ. ಇವಾಗ ಮಾಡೋದು ಇಲ್ಲ, ಕೆಲವೊಬ್ರು ಮನೇಲಿ ಕೂರ್ಸೋದನ್ನು ಕಮ್ಮಿ ಆಗ್ತಾ ಇದೆ. ಬಟ್ ಹಬ್ಬಗಳು ಜಾಸ್ತಿ ಮಾಡ್ಬೇಕಂತ ಹೇಳ್ತೀನಿ ನಾನು, ಬಿಕಾಸ್ ಜನನ ಒಟ್ಟುಗೂಡ್ಸೋದೇ ಹಬ್ಬ ಅಲ್ಲ. ಸೊ ಇನ್ನು ಹಬ್ಬ ಅಂದರೆ ನಮ್ಮ ಫೇವ್ರೆಟ್ಟು ಅಡಿಗೆ, ಏನೆಲ್ಲ ಮಾಡ್ತಾರೆ ಮನೆಯಲ್ಲಿ ಅಂತ ಕಾಯ್ತಾ ಇರ್ತಿದ್ವಿ. ಸೊ ಅದರಲ್ಲೂ ಕಡುಬು ತುಂಬಾ ಫೇವ್ರೆಟ್ ಎಲ್ರಿಗೂ. ಈ ಹಬ್ಬಕ್ಕೆ ತುಂಬ ಫೇಮಸ್ ಕೂಡ. ನಿಮ್ಮ ಮನೇಲಿ ಯಾವ ಅಡುಗೆ ನಿಮಗಿಷ್ಟ, ಹಾಗೆ ನೀವು ಯಾವ ಸ್ವೀಟಿಗೆ ವೆಯ್ಟ್ ಮಾಡ್ತಾ ಇದ್ರಿ? ನಮ್ಮ ಮನೇಲಿ ಹೋಳಿಗೆ, ಅದು ಕಾಯಿ ಹೋಳಿಗೆ ಅಂತ ಮಾಡ್ತಾರಲ್ಲ, ಅದು ಮಾಡ್ತಾರೆ. ಗಣೇಶ ಹಬ್ಬಕ್ಕೆ ಕಡುಬು ಮಾಡ್ತಾರೆ. ಅದು 2 ಥರ ಕಡುಬು, ಒಂದು ಖಾರದ ಕಡುಬು, ಇನ್ನೊಂದು ಸ್ವೀಟ್ ಕಡುಬು. ಆ್ಯಂಡ್ ಪಾಯಸ ಮಾಡ್ತಾರೆ. ಹೋಳಿಗೆ ಸಾರು, ಹೋಳಿಗೆ ಮಾಡಿದ್ರೆ ಹೋಳಿಗೆ ಸಾರು ಫಿಕ್ಸು. ನನಗೆ ಹೋಳಿಗೆ ಸಾರು ತುಂಬಾ ಇಷ್ಟ. ಅದು ಮತ್ತು ಕೇಸರಿ ಬಾತು, ಜಾಮೂನು ಇದೆಲ್ಲ ಮಾಡ್ತಾರೆ. ನಮ್ಮನೇಲಿ ತುಂಬಾ ಎಲ್ಲ ಅಡುಗೆ ಮಾಡಲ್ಲ ನಮ್ಮಮ್ಮ, ಬಿಕಾಸ್ ಅವ್ರಿಗೆ ಅಷ್ಟು ಬರಲ್ಲ. ಸೊ ಬೇಸಿಕ್ ಆಗಿ ಪಾಯಸ ಅದು ಇದು. ಆಮೇಲೆ ಇದು ಟರ್ಮರಿಕ್ದು ಎಲೆ ಬರುತ್ತಲ್ಲ, ಅರಿಶಿನ ಎಲೆ ಹಿಟ್ಟು ಅಂತ ಹೇಳ್ತೀವಿ, ಅದು ಮಾಡ್ತಾರೆ. ಅದಕ್ಕೋಸ್ಕರ ಕಾಯ್ತಾ ಇದ್ವಿ ನಾವು, ಗೊತ್ತಾ? ಅದು ಎಲೆಯಲ್ಲಿ ಒಂದು ಅಕ್ಕಿದು, ಇಲ್ಲ ಕೆಸುದಲ್ಲ, ಅದು ಪತ್ರೊಡೆ ಅಂತ ಹೇಳ್ತಾರಲ್ವಾ. ಇದು ಒಂದು ಅಕ್ಕಿನ ಕಡ್ದು ಇದನ್ನ ತಿಕ್ಕಾಗಿ ಹಿಂಗೆ ಹಾಕ್ಬಿಟ್ಟು ಅದ್ರ ಮೇಲೆ ಬೆಲ್ಲ ಮತ್ತೆ ಕಾಯಿ ಆ ಥರ ಎಲ್ಲ ಹೀಗೆ ಹಾಕ್ಬಿಟ್ಟು ಹಿಂಗೆ ಫೋಲ್ಡ್ ಮಾಡಿ ಸ್ಟೀಮ್ ಮಾಡೋದು.
ನಿಮ್ ಕಡೆ ಮೋಸ್ಟ್ಲಿ ಬನ್ನಿ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀವಿ. ಈ ಗಣೇಶ ಹಬ್ಬಕ್ಕೆ ಅಂದ್ರೆ ಈ ಟೈಮಲ್ಲಿ ಅದು ಎಲೆ ಇರುತ್ತೆ ಅಂತ ಅದ್ ಮಾಡ್ತಾರೆ ಅಷ್ಟೇ. ತುಂಬಾ ಎಕ್ಸ್ಟ್ರಾ ಅಡ್ಗೆ ಮಾಡಕ್ ಬರುತ್ತೆ ಸರ್? ನನಗೆ ಮನೋಜ್, as in ಇವಾಗ ಮನೋಜ್. ಬರಲ್ಲ. ಮುಂಚೆ ಒಬ್ನೇ ಇರ್ತಿದ್ದೆ, ಅವಾಗ ಬರ್ತಾ ಇತ್ತು. ಅಂದ್ರೆ ಬರೀ ಚಿಕನ್ ಸಾರು ಮಾತ್ರ ಮಾಡಕ್ ಬರೋದು, ಬಿಕಾಸ್ ನಂಗೆ ವೆಜಿಟೇಬಲ್ ಎಲ್ಲ ಮಾಡಕ್ ಬರಲ್ಲ. ಚಿಕನ್ ಏನಂದ್ರೆ ಏನು, ಬರೀ ಚಿಕನ್ಗೆ ಉಪ್ಪು ಖಾರ ಹಾಕಿದ್ರೂ ತಿನ್ಬೋದು. ಸೊ ಅಷ್ಟೇ. ನನಗೆ ಅನ್ನ ಮಾಡಕ್ಕೂ ಬರ್ತಾ ಇರ್ಲಿಲ್ಲ, ಬಟ್ ಅದನ್ನೆಲ್ಲ ಕಲಿತೆ ಇವಾಗ ರೀಸೆಂಟಾಗಿ ಕಲ್ತಿದ್ದು. ಬಟ್ ಇವಾಗೆಲ್ಲ ಅಡುಗೆ ಮಾಡ್ತಾ ಇಲ್ಲ. ಮುಂಚೆ ಒಂದು 6 ಮಂತ್ ಒಂದು ಸ್ವಲ್ಪ ನಾನೇ ಒಬ್ಬನೇ ಬೆಂಗಳೂರಲ್ಲಿ ಇದ್ದಾಗ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಕಲ್ತಿದ್ದೆ. ಅದ್ರಲ್ಲಿ ಚಿಕನ್ ಕಲ್ತಿದ್ದೆ, ಬಿಕಾಸ್ ಅದಕ್ಕೇನೂ ಇಲ್ಲ ಅಲ್ಲ, ಬರೀ ಆಯಿಲ್ ಮತ್ತೆ ಆನಿಯನ್ ಅದು ಇದು ಮತ್ತೆ ಅದು ಮಸಾಲ ಹಾಕ್ಬಿಟ್ರೆ ಚಿಕನ್ ರೆಡಿ ಆಗ್ಬಿಡುತ್ತೆ ಅಷ್ಟೇ. ಮೇಡಮ್ ಪಕ್ಕ ವೆಜ್ ಅನ್ಸುತ್ತೆ. ನಾನಾ? ಹೌದು, ನಾನು ವೆಜಿಟೇರಿಯನ್. ನಾನು ಅಡುಗೆನೂ ಮಾಡ್ತೀನಿ, ತಿಂತೀನಿ ಕೂಡ. ಏನೆಲ್ಲ ಅಡ್ಗೆ ಬರುತ್ತೆ? ಯಾವ್ದೆಲ್ಲ ಸ್ವೀಟ್ ಬರುತ್ತೆ? ನಾನು ಹೋಳಿಗೆ ಮಾಡ್ತೀನಿ, ಕಡುಬು ಮಾಡ್ತೀನಿ, ಮತ್ತು ಕೇಸರಿ ಬಾತು, ಮತ್ತು ರೈಸ್ ಐಟಮ್ಸ್ ಎಲ್ಲ ಮಾಡ್ತೀನಿ. ಬಸ್ಸಾರು, ಮುದ್ದೆ, ಕಾಳಿನ ಸಾರು, ಸೊಪ್ಪು ಸಾರು, ಚಪಾತಿ, ಪಲ್ಯಗಳು ಎಲ್ಲ ಮಾಡ್ತೀನಿ. ಸೊ ಈ ವರ್ಷ ನೀವು ಕಲರ್ಸ್ ಕುಟುಂಬದ ಜೊತೆ ಗಣೇಶೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೊ ಇಬ್ರಿಗೂ ಎಷ್ಟು ಖುಷಿ ಇದೆ? ಇಬ್ರಿಗೂ ಇದು ಫಸ್ಟ್ ಪ್ರಾಜೆಕ್ಟ್ ಅಂದರೆ ಕಲರ್ಸ್ ಕನ್ನಡದಲ್ಲಿ. ಸೊ ಹೇಳಿ, ಇಬ್ರಿಗೂ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ? ನನಗೆ ಕಲರ್ಸಲ್ಲಿ ಇದು ಸೆಕೆಂಡ್ ಪ್ರಾಜೆಕ್ಟು. ಆ್ಯಸ್ ಅ ಲೀಡ್ ಫಸ್ಟ್ ಪ್ರಾಜೆಕ್ಟು. ತುಂಬಾ ಖುಷಿ ಇದೆ. ಬಿಕಾಸ್ ಈಗ ಒಂದು 3-4 ಇಯರ್ಸ್ ಬ್ಯಾಕ್ ನಾನು ಇದೇ ಚಾನಲಲ್ಲಿ ಬೇರೆ ಒಂದು ಶೋ ಅಲ್ಲಿ ಅಂದರೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಈ ವರ್ಷ ಲೀಡಾಗಿ ಒಂದು ಹಬ್ಬನ ಆಚರಣೆ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದು ಎಕ್ಸ್ಪೆಕ್ಟೇಷನ್ ಇರದೇ ಇದ್ದಿದ್ದ ಕಾರಣ ಸ್ವಲ್ಪ ಜಾಸ್ತಿನೇ ಖುಷಿ ಆಗ್ತದೆ. ಫುಲ್ ಬ್ಯುಸಿ ಬೇರೆ ಆಗಿದ್ದೀರಾ ಎಲ್ಲ. ಹೀರೋಗಿಂತ ಜಾಸ್ತಿ ಫೈಟ್ ನಿಮ್ಮದೇ ಇದೆ ಸೀರಿಯಲ್ ಅಲ್ಲಿ. ಬಿಕಾಸ್ ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ ಅಲ್ಲಿ ನಾನು ಪೊಲೀಸ್ ಪಾತ್ರ ಮಾಡಿದ್ದು. ಅದ್ ನನ್ಗೆ ಎವ್ರಿ ಮಂತ್ ಫೈಟ್ ಇರ್ತಾ ಇತ್ತು ನಮ್ಗೆ ಅದ್ರಲ್ಲಿ. ಬಟ್ ಇದ್ರಲ್ಲಿ ಅವರೆಲ್ಲ ಅವರೇ ಮಾಡ್ತಾರೆ, ನಾವು ಜಸ್ಟ್ ನೋಡ್ತಾ ಇರ್ತೀವಿ. ಬಟ್ ಇವಾಗ ಮೊನ್ನೆ ಒಂದು ಫಸ್ಟ್ ಫೈಟ್ ಮಾಡಿದೀನಿ. ಸೊ ಇನ್ ಮುಂದಕ್ಕೆ ಒಟ್ಟಿಗೆ ಮಾಡ್ಬೋದು ಅನ್ಸುತ್ತೆ ಫೈಟು. ಸೊ ಒಟ್ಟಿಗೆ ಚೆನ್ನಾಗಿರುತ್ತೆ. ಇಬ್ರು ಫೈಟ್ ಅಲ್ವಾ, ಲಾಸ್ಟಿಗೆ ಇಬ್ರು ಫೈಟ್ ಮಾಡಿದ್ರೆ ಸೊ ಅದೇ ಮುಂದಕ್ಕೆ ಫೈಟ್ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಫೈಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೆಕ್ಸ್ಟ್ ಯಾರಾದ್ರೂ ಮನೋಜ್ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಓಡೋಗ್ಬಿಟ್ರೆ MLA ಕಡೆಯವರು ಭಾರ್ಗವಿ ಅವರು ಹೀರೋಯಿನ್ ತರ ಬಂದು ಫುಲ್ ಫೈಟ್ ಮಾಡ್ತೀರಾ? ಮಾಡ್ತೀನಿ. ಖಂಡಿತ ನಾವ್ ಮಾಡ್ತೀನಿ. ಅದನ್ನ ನೋಡಿನೇ ನಾವು ಬಿದ್ದಿರೋದಲ್ವಾ. ಸೊ ಡೆಫಿನೆಟ್ಲಿ ಎಷ್ಟು ಜನಕ್ಕೆ ಬೇಕಾದ್ರೂ ಬ್ಲಾಕ್ ಬೆಲ್ಟ್ ಇರೋವಾಗ ಕರಾಟೆಯಲ್ಲಿ ಯಾರಿಗ್ ಬೇಕಾದ್ರೂ ಫೈಟ್ ಮಾಡಿ ಬರ್ಬೋದು. ಈಗ ಕಾಲರ್ ಎತ್ತಲಿಕ್ಕೆ ನಂದು ಸೀರೆ ಸುಮ್ಮನೆ ಇದ್ದೀನಿ. ಫುಲ್ ಫೈಟ್ ಸೀನ್ಸ್ಗೆಲ್ಲ ಹೆಂಗ್ ಪ್ರಿಪೇರ್ ಆಗ್ತಾ ಇದ್ರಿ? ಏನಾದ್ರು ಟ್ರೈನಿಂಗ್ ಕೊಟ್ಟಿದಾರಾ ಹೇಗ್ ಫೈಟ್ ಮಾಡ್ಬೇಕು ಅಂತೆಲ್ಲ? ಸೊ ಅವ್ರ ಹಿಂದೆ ಫುಲ್ ನಾವು ನೋಡಿದೀವಿ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಫುಲ್ ಸಖತ್ತಾಗಿ ಫೈಟ್ ಮಾಡ್ತಾ ಇದ್ರು. ಇಲ್ಲ ಟ್ರೈನಿಂಗ್ ಅಂತ ಏನೂ ಆಗಲಿಲ್ಲ. ನಂದು ಸ್ಟಾರ್ಟಿಂಗ್ ಅಲ್ಲೇನು ನಂದು ಅಂದರೆ ಹೀರೋ ನನ್ನನ್ನು ನೋಡುವಂಥದ್ದು ಸೀನ್ ಏನಿದೆ ಅದೇ ಫಸ್ಟ್ ಫೈಟ್ ನಂದು. ಅಲ್ಲಿ ಸ್ವಲ್ಪ ಸ್ಟ್ರೆಚಸ್ಸು ಎಲ್ಲ ಮಾಡಿಸಿ ಫೈಟಿಂಗ್ ಈ ಥರ ಬರಬೇಕು, ಲ್ಯಾಂಡಿಂಗ್ ಕರೆಕ್ಟಾಗಿ ಆಗಬೇಕು, ಇದು ಸ್ಪೀಡಾಗಿ ಬರಬೇಕು, ಇದು ಸ್ಲೋ ಆಗಿ ಬರಬೇಕು ಅಂತ ಅಲ್ಲಿ ನನಗೆ ಹೇಳ್ಕೊಟ್ಟಿದ್ದೆ ಅಷ್ಟೆ. ಮತ್ತಿನ್ಯಾವತ್ತೂ ನನಗೆ ಟ್ರೈನ್ ಮಾಡೇ ಇಲ್ಲ. ಬಟ್ ಮನೇಲಿ ಸ್ವಲ್ಪ ಪ್ರಾಕ್ಟೀಸ್ ಅದು ಇದು ಮಾಡೋದ್ರಿಂದ ಐ ಥಿಂಕ್ ಐ ಆಮ್ ಗ್ರಾಸ್ಪಿಂಗ್ ಇಟ್ ಅ ಬಿಟ್ ವೆಲ್. ಯೂಶಲ್ ಆಗಿ ಯಾರಾದ್ರೂ ಭಾರ್ಗವಿ ಅವ್ರನ್ನ ನೋಡಿದ್ರೆ ತುಂಬಾ ಸಾಫ್ಟು, ಇನ್ನೋಸೆಂಟು, ಪಾಪ ಜಗಳನೂ ಮಾಡಲ್ಲ, ಯಾರಿಗೂ ಜೋರು ಮಾಡಲ್ಲ ಅನ್ನೋ ತರ ಕಾಣಿಸ್ತಾರೆ. ಅಲ್ಲ ಸರ್, ಸೀರಿಯಲ್ ಅಲ್ಲಿ ಫುಲ್ ರೆಬೆಲ್ ಆಗ್ಬಿಡ್ತಾರಲ್ಲ, ಹಿಂಗಿಂದ ಹಿಂಗೆ ಆ ಟ್ರಾನ್ಸ್ಫಾರ್ಮೇಶನ್ ಎಲ್ರಿಗೂ ಒಂದ್ ಸೆಕೆಂಡ್ ಅಬ್ಬಾ ಅಂದ್ರೆ ಕೆಲವೊಬ್ರಿಗೆ ಗೂಸ್ ಬಂಪ್ಸ್ ಮೊಮೆಂಟ್ಸ್ ಬಂದಿದ್ದು ಇದೆ. ನೀವು ಫೈಟ್ ಮಾಡಿದಾಗ ಗೌತಮಿ ಅವ್ರ ಜೊತೆ ನೀವು ಬಂದು ಸೇವ್ ಮಾಡ್ಬೇಕಾದ್ರೆ ಸಂಧ್ಯಾನ ಫೈಟ್ ಮಾಡಿದ ಸೀನ್ಸು, ಮೊನ್ನೆ ಅರ್ಜುನ್ ಅವರು ನಿಮ್ಮನ್ನ ಸೇವ್ ಮಾಡೋದಕ್ಕೆ ಫುಲ್ ಮದ್ವೆ ಮಂಟಪದಿಂದನೇ ಎದ್ದು ಬಂದ್ಬಿಟ್ರಲ್ಲ, ಎಷ್ಟು ಅಂದ್ರೆ ಆ ಸೀನ್ ನೋಡ್ಬೇಕಾದ್ರೆ ಅನ್ಸ್ತಾ ಇತ್ತು ರಿಯಲ್ ಲೈಫಲ್ಲಿ ಹಿಂಗೆಲ್ಲ ಆಗತ್ತಾ, ಹಂಗೆ ಎದ್ದು ಹೊಟ್ಟೋಗ್ಬಿಟ್ರೆ ಬಿಟ್ಬಿಡ್ತಾರ? ನಿಜವಾಗ್ಲೂ MLA ಅಳಿ ಆಗಿದ್ದಿದ್ರೆ ಹೆಂಗಿರ್ತಿತ್ತು ಸರ್ ನಿಮ್ಮ ಸಿಚುಯೇಷನ್? ನಿಜವಾಗ್ಲೂ MLA ಮಗ ಆಗಿದ್ದಿದ್ರೆ ಅಷ್ಟು ಈಸಿಯಾಗಿ ಬರಕ್ ಆಗ್ತಿರ್ಲಿಲ್ಲ. ಬಟ್ ನಾನೇ ಧೈರ್ಯ ತಗೊಂಡು ಏನೋ ಒಂದು ಮಾಡ್ಬೇಕಾಗಿತ್ತು ಅಷ್ಟೇ. ಬಟ್ ಡೆಫಿನೆಟ್ಲಿ ನಾವು ಪ್ರೀತಿಸಿದ ಹುಡುಗಿ ಸಿಗ್ತಾ ಇಲ್ಲ ಅಂತಂದಾಗ, ಅಂದರೆ ನಾವು ಜೀವನ ಮಾಡೋದಲ್ವಾ. ಸೊ ಈ ಥರದ
ಫೋರ್ಸ್ಫುಲ್ ಮದುವೆಗಳಿಗೆ ಎಲ್ಲ ಒಪ್ಕೋಬಾರ್ದು. ಅರ್ಜುನ್ ಥರ ಏನೋ ನೀವು ಇಷ್ಟಪಟ್ಟಿರೋ ಹುಡುಗಿಗೆ ತಾಳಿ ಕಟ್ಟಬೇಕು ಅಷ್ಟೇ. ಹಾಗಾಗಿ ಯಾರಾದ್ರೂ ಪ್ಲಾನ್ ಇರ್ತಿದ್ರೆ ಹೋಗಿ ಸಾಮೂಹಿಕ ಮದ್ವೆ ಕರ್ಕೊಂಡು ಹೋಗಿ ಕಡೆ ನೋಡ್ಸ್ಬಿಡಿ. ಏನು ಮನೇಲಿ ಒಪ್ಸಿ ಪ್ಲಾನ್ಸೇ ಮಾಡಿ. ಇರ್ಲಿಲ್ಲ. ಸುಮ್ನೆ ಅಲ್ಲಿ ಅವರಿಂದ ತಪ್ಪಿಸ್ಕೋಬೇಕಾಗಿತ್ತು. ನಾವು ಒಳಗಡೆ ಹೋದ್ವಿ, ಅಲ್ಲೊಂದಷ್ಟು ಜನ ಕಾಣಿಸಿದ್ರು. ಓಕೆ, ನಾವು ಮಧ್ಯದಲ್ಲಿ ಹೋಗಿ ಸೇರ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಹೋಗಿ ಸೇರ್ಕೊಂಡ್ವಿ. ರೌಡಿಗಳು ಹೋಗಿದ ತಕ್ಷಣ ನಾವು ಅಲ್ಲಿಂದ ಎಸ್ಕೇಪ್ ಆಗೋದು ಅಷ್ಟೇ ಪ್ಲಾನ್ಸ್ ಇದ್ದಿದ್ದು. ಮಂಜುನ ಹಿಡ್ದು ಬಿಟ್ಟಿದ್ರೆ ನಿಮ್ಮಿಬ್ರು ಏನ್ ಮಾಡ್ತಾ ಇದ್ರಿ? ಅಲ್ಲಿ ಓಡೋಗ್ತಿದ್ವಿ. ಈಗ ಫೈಟ್ ಬರುತ್ತಲ್ಲ. ಅಷ್ಟು ಜನ ಕೊಡ್ತಿದೀವಂತೆ, ಮಂಜಣ್ಣಂಗೂ ಹೊಡಿತಾ ಇದ್ವಿ. ಪಾಪ ಮಂಜಣ್ಣ. ಸಾರಿ ಸರ್, ಮಂಜು ಸರ್ ಸಾರಿ. ಅಲ್ಲ ಹಿಡ್ಕೊಂಡಿದ್ರೆ ನಿಮ್ಗೆ ಓಡೋಗ್ತೀನಿ ಅಂತಿದ್ರೆ ಅವ್ರಿಗೆ ಹೊಡೆದಲ್ಲ, ಹಿಡ್ಕೊಂಡು ಕ್ಯಾರೆಕ್ಟರ್ಗಲ್ಲ. ಈಗ ಅವ್ರಂತೂ ಹೊಡೆಯಲ್ಲ, ಅವ್ರ ಜೊತೆಲಿರೋ ಹುಡುಗರ್ನ ಕಳಿಸ್ತಾರೆ. ಅವ್ರಿಗೆ ರೌಡಿಗಳ ಜೊತೆ ಎಲ್ಲ ಫೈಟ್ ಮಾಡಿ ಓಡೋಗ್ತಿದ್ವಿ ಅಂತ ಹೇಳಿ. ನಾ ಮಂಜಣ್ಣ ಹೊಡಿತೀನಿ ಅಂತ ಹೇಳಿಲ್ಲ. ಆ ಸಿಚುಯೇಷನ್ ಆಕ್ಚುಲಿ ಚೆನ್ನಾಗಿದೆ, ಅದು ಕ್ರಿಯೇಟ್ ಮಾಡ್ಬೇಕಿತ್ತಂತ. ಬಟ್ ಕ್ರಿಯೇಟ್ ಮಾಡಿಲ್ಲ. ನಿಮ್ ಮದ್ವೆ ಮಾಡೋಣ ಅಂತ ಡೈರೆಕ್ಟರ್ ಪ್ಲಾನ್ ಹಾಕೊಂಡಿದ್ರು ಅನ್ಸುತ್ತೆ. ಸೊ ಹೇಗಿದೆ ರೆಸ್ಪಾನ್ಸ್, ಹೇಗಿದೆ ಸರ್? ಅಂದ್ರೆ ಈ ಪಾರ್ಥ ಕ್ಯಾರೆಕ್ಟರ್ಗೆ ನೀವು ಕನ್ನಡದಲ್ಲಿ ಮಾಡಿರುವಂತಹ ಮೊದಲನೇ ಸೀರಿಯಲ್, ಜನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಎಷ್ಟು ರೆಕಗ್ನೈಸೇಷನ್ ಸಿಗ್ತಿದೆ ಹೊರಗಡೆ ಅನ್ನೋದು? ನಾನಿವಾಗ ಇದು ಐ ಥಿಂಕ್ ಈ ಸೀರಿಯಲ್ ಬಂದ್ಬಿಟ್ಟು ಮೋಸ್ಟ್ ಪ್ರಾಬಬ್ಲಿ ಒಂದು 4 months ಆಯ್ತು ಅನ್ಸುತ್ತೆ. ಇವಾಗ ಸದ್ಯಕ್ಕೆ ನಂಬರ್ 1 ಅಲ್ಲೂ ಕೂಡ ಇದೆ. ತುಂಬ ಖುಷಿ ಆಗುತ್ತೆ. ಬಿಕಾಸ್ ಈ ಪ್ರಾಜೆಕ್ಟ್ ನನಗೆ ಅಂದರೆ ಅದೇ ಮ್ಯಾಮ್ ಹೇಳ್ತಾ ಇರ್ತಾರೆ, ಪ್ರಾಜೆಕ್ಟ್ಗಳಿಗೆ ಆ್ಯಕ್ಟರ್ಸ್ನ ಅಥವಾ ಲೀಡ್ಸ್ನ ಅದಾಗದೇ ಹುಡ್ಕೊಳ್ಳುತ್ತೆ ಅಂತ. ದಟ್ ಈಸ್ ಟ್ರೂ. ಬಿಕಾಸ್ ನಾನು ಬೇರೆ ಒಂದೇನೋ ಮಾಡಬೇಕಂತ ಓಕೆ ಆಗಿಬಿಟ್ಟು ಇದು ಮಾಡೋ ಇದಿರಲಿಲ್ಲ ನನಗೆ. ಅಂದರೆ ಬೇರೆ ಇನ್ನೂ ಬೇರೆ ಮಾಡೋಣ ಅಂತ ಇರೋ ಟೈಮಲ್ಲಿ ಇದು ನನಗೆ ಬಂದಿರೋದು ಈ ಪ್ರಾಜೆಕ್ಟು. ಸೊ ತುಂಬ ಖುಷಿ ಇದೆ. ಬಿಕಾಸ್ ಬೇರೆ ಭಾಷೆಗಳಲ್ಲಿ ಮಾಡಿದಾಗ ನಿಮಗೆ ಬೇರೆಯವ್ರು ರೆಕಗ್ನೈಸ್ ಮಾಡಿದಾಗ ನಿಮಗೆ ಅಷ್ಟು ಗೊತ್ತಾಗಲ್ಲ. ನಮ್ಮವ್ರು ರೆಕಗ್ನೈಸ್ ಮಾಡಿದಾಗ ನಿಮ್ಗೆ ತುಂಬ ಖುಷಿ ಆಗೋದು. ತುಂಬ ರಿಚ್ ಇದೆ. ಆ್ಯಂಡ್ ಜಾಸ್ತಿ ಪಾರ್ಥ ಅಂತಾನೆ ಕರೀತಾರೆ, ಅದೊಂಥರ ಖುಷಿ. ಪಾರ್ಥ, ಅರ್ಜುನ್ ಆ್ಯಂಡ್ ತುಂಬ ಒಳ್ಳೆ, ತುಂಬಾ ಜನಕ್ಕೆ ಗೊತ್ತಿಲ್ಲ, ಮರ್ತೇ ಹೋಗ್ಬಿಟ್ಟಿದೆ ಇವಾಗ. ಆ್ಯಂಡ್ ನನ್ನ ಫಸ್ಟ್ ಪ್ರಾಜೆಕ್ಟಲ್ಲಿ ನನ್ನ ಹೆಸರು ಅರ್ಜುನೇ ಇತ್ತು. ಇವಾಗ ಮತ್ತೆ ನನಗೆ ಕನ್ನಡದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಅರ್ಜುನೇ ಬಂದಿದೆ. ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಅಂದರೆ ಹಳ್ಳಿ ಕಡೆ ತುಂಬ ಜನ ನೋಡ್ತಾ ಇದ್ದಾರೆ. ನಾನು ಮೊನ್ನೆ ಹೊರಗಡೆ ಹೋದಾಗ, ಅಂದರೆ ನಾನು ಜಾಸ್ತಿ ಇವಾಗ ಶೂಟಿಂಗಲ್ಲಿ ಬ್ಯುಸಿ ಇದ್ದಿದ್ದ ಕಾರಣದಿಂದ ಹೋಗೋಕ್ಕಾಗಿಲ್ಲ. ಬಟ್ ಕೆಲವೊಂದು ಕಡೆ ಹೋಗಿದ್ದಲ್ಲೆಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ, ಭಾರ್ಗವಿ 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 LLB ಅಂತ ತುಂಬ ಜನ ನೋಡ್ತಾ ಇದ್ದಾರೆ. ಸೊ ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹೊಸ ಹೊಸ ಟ್ಯಾಲೆಂಟ್ಸ್ನ ಎಂಕರೇಜ್ ಮಾಡ್ತಾ ಇದ್ದಾರೆ ಕಲರ್ಸ್ ಕನ್ನಡ. ಸೊ ಐ ಆಮ್ ರಿಯಲಿ ಗ್ಲ್ಯಾಡ್. ಯಾಕೆಂದರೆ ಕೊಡೋದಕ್ಕಿಂತ ಹೊಸೊಬ್ಬರನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರಲ್ಲ. ಸೊ ಅದೊಂದು ಒಳ್ಳೆಯ ವಿಷಯ. ಹೀಗೆ ಕಂಟಿನ್ಯೂ ಆಗಿ, ಐ ಮೀನ್ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಇದೇ ಥರ ಇರಲಿ ನಿಮ್ಮ ಸಪೋರ್ಟ್. ಇಷ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಇವ್ರೂ ಆ್ಯಸ್ ಅ ಲೀಡ್ ಫಸ್ಟ್ ಮಾಡ್ತಾ ಇರೋದು, ನಾನು ಕನ್ನಡದಲ್ಲಿ ಫಸ್ಟ್ ಮಾಡ್ತಾ ಇರೋದು. ಇಷ್ಟು ಹೊತ್ತಿಗೆ ನಮ್ಗೆ ಇಷ್ಟು ಪಾಪ್ಯುಲಾರಿಟಿ ಬಂದಿದೆ ಆ್ಯಂಡ್ ಜನ ಇಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅನ್ನೋದು ತುಂಬ ಖುಷಿ ಆಗುತ್ತೆ. ಎಸ್, ಅವ್ರು ಹೇಳಿದ ಹಾಗೇನೆ ನಾನು ಕಲರ್ಸ್ ಕನ್ನಡದಲ್ಲಿ ಇದು ಮೊದಲನೇ ಸಲ ಅಲ್ಲ. ನಾನು ಆಗಲೇ ಹೇಳಿದೆ ನಿಮಗೆ, ರಾಮಾಚಾರಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಅದ್ರಲ್ಲಿ ಮಾಡಿದ್ದೆ. ಆ್ಯಂಡ್ ಕಲರ್ಸ್ ಕನ್ನಡಗೆ ನಾನು ಗೊತ್ತು, ಓಕೆ ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ಲು ಈ ಹುಡುಗಿಗೆ ಅಂತ. ಅದು ಅಷ್ಟಾದ್ರೂ ಕೂಡ ಓಕೆ ಈ ಹುಡುಗಿನ ನಾವು ಲೀಡ್ ಮಾಡಿಸ್ಬೋದು ಅಂತ ಹೇಳಿ ಒಂದು ಚಾನ್ಸ್ ಕೊಟ್ಟು ನಮ್ಮ RRR ಪ್ರೊಡಕ್ಷನ್ ಅವರು ಆ್ಯಂಡ್ ನಮ್ಮ ಕಲರ್ಸ್ ಕನ್ನಡದವರು ಒಂದು ಟ್ಯಾಲೆಂಟನ್ನು ಗುರುತಿಸಿ ಒಂದು ಚಾನ್ಸ್ ಕೊಡೋದಿದೆಯಲ್ಲ, ಇಟ್ಸ್ ಅ ವೆರಿ ಗ್ರೇಟ್ ಥಿಂಗ್. ಆ್ಯಸ್ ಅನ್ ಆರ್ಟಿಸ್ಟ್ ನಾನು ತುಂಬ ಕನಸುಗಳನ್ನ ಕಟ್ಕೊಂಡು ಬಂದಿದ್ದಂಥ ಹುಡುಗಿ. ನನಗೆ ಇವ್ರು ಮಾಡಿದ್ದಂಥ ಈ ಒಂದು ಚಾನ್ಸ್ ಕೊಟ್ಟಿದ್ದು ಯಾವ ಮಟ್ಟಿಗೆ ಖುಷಿ ಇದೆ ಅಂದರೆ ನನಗದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಮಾತುಗಳು ಸಾಲ್ತಾ ಇಲ್ಲ. ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ದ ಕಲರ್ಸ್ ಕನ್ನಡ ಆ್ಯಂಡ್ RRR ಪ್ರೊಡಕ್ಷನ್ಸ್ ಆ್ಯಂಡ್ ಮೇಜರಾಗಿ ಸ್ವಪ್ನ ಮ್ಯಾಮ್. ಐ ಥಿಂಕ್ ಅವರು ಇರದೇ ಇದ್ದಿದ್ರೆ ಇದು ಆಗ್ತಿರ್ಲಿಲ್ವೇನೋ ಅನ್ನೋ ಥರ. ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಹರ್. ಈಗ ಹೊರಗಡೆ ನೀವು ಹೋಗ್ತಿರ್ತೀರಾ, ಜನ ಪಬ್ಲಿಕ್ನ ಮೀಟ್ ಮಾಡ್ತಾ ಇರ್ತೀರಾ. ಸೊ ಎಲ್ಲ ಗುರ್ತಿಸಿ ಮಾತಾಡಿದ್ಯಾ, ಸಖತ್ತಾಗಿ ಫೈಟ್ ಮಾಡ್ತೀರಾ, ಅರ್ಜುನಿಗೆ ಯಾಕಷ್ಟು ಗೋಳು ಒಯ್ಕೋತೀರಾ. ಪಾಪ ಅವ್ರು ಇವಾಗೂ ಮೇಡಮ್ ಅಂತಾರೆ ಮದುವೆ ಆಗಿದ್ರು ನೋಡಿ. ಯಾಕೆ ಈ ಥರ ಹೆಸರಿಟ್ಟು ಕರಿಬೋದಲ್ವಾ?
ಯಾಕೆ ಚೇಂಜ್ ಆಗ್ಬೇಕು? ಮದ್ವೆ ಆದ ತಕ್ಷಣ ಏನಕ್ಕೆ ಚೇಂಜ್ ಆಗ್ಬೇಕು? ಹಾಗೆ ಇರೋಣ. ಅಷ್ಟೇ, ಹಂಗೆ ಇರ್ಬೇಕು. ಟಿಪ್ ಇದು ಆ ಫ್ರೆಂಡ್ಶಿಪ್ ನಿಜವಾಗ್ಲು ಮುಂಚೆ ಇದ್ದಿದ್ದು ಫ್ರೆಂಡ್ಶಿಪ್, ಮದ್ವೆ ಆದ್ಮೇಲೂ ಫ್ರೆಂಡ್ಶಿಪ್. ಆಮೇಲೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಮದ್ವೆ ಆದ್ಮೇಲೆ. ಅದ್ ಬಿಟ್ಟು ನಿಮ್ಮಲ್ಲಿ ಸಂಬಂಧಗಳು ನಾನ್ ಹೆಚ್ಚು, ಗಂಡ ಹೆಚ್ಚು, ಹೆಂಡತಿ ಕಮ್ಮಿ ಆ ತರ ಅಂತ ಬರಲ್ಲ. ಸೊ ಈ ತರ ಇದ್ರೆ ನನಗೆ ಅದೇ ಖುಷಿ. ಮೇಡಮ್ ಅಂತಾನೆ ಕರೆಯೋದು. ಅವ್ರು ಹೆಂಡತಿ ಅಂತ ಏನೋ ಬಂತು, ಹೆಂಡತಿ ಅಥವಾ ಭಾರ್ಗವಿ ಅಂತ ಕರೆಯೋದು. ಸಡನ್ ಆಗಿ ಮದ್ವೆ ಆದ ತಕ್ಷಣ ಏನೋ ಕರೆಯೋಬೇಕು? ನಾನು ಹಂಗೇನೆ ಮೇಡಮ್ ಅಂತಾನೆ ಕರೆಯೋದು. ಸೊ ನಿಮ್ಗೆ ಖುಷಿ ಇದೆಯಾ ಪಾರ್ಥ ನಿಮ್ಮನ್ನ ಈಗಲೂ ಮೇಡಮ್ ಮೇಡಮ್ ಅನ್ನೋದು? ನಾನು ಅದ್ರ ಬಗ್ಗೆ ಏನು ಇನ್ನೂ ಗಮನ ವಹಿಸಿಲ್ಲ. ಲೈಕ್ ಅಂದರೆ ಮೊದಲಿಂದನೂ ಮೇಡಮ್ 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 ಅಂತ ಕರ್ಕೊಂಡು ಬಂದಿವೆ. ಮದುವೆ ಆದಮೇಲೆ ಮೇಡಮ್ ಅಂತ ಅಂದರೂ ಅದೇನು ಇದು ಅನಿಸ್ತಾ ಇಲ್ಲ. ಭಾರ್ಗವಿ ಅಂತ ಕರೀರಿ ನನ್ನ ಅಂತ ಅದೆಲ್ಲ ಏನಿಲ್ಲ. ಅವ್ರು ಕರೆಯೋದು ಖುಷಿನೇ ಇದೆ. ಆ್ಯಂಡ್ ಅದು ಭಾರ್ಗವಿ ಅಂತ ಅದು ಬಂತು ಸೀನಲ್ಲಿ, ಬಟ್ ಬೇಡ ಅಂತ ಹೇಳಿ ಮ್ಯಾಮ್ ಎಲ್ಲ ಹೇಳಿದ್ರು. ತಗೊಂಡೆ ಅಂಡ್ ಮ್ಯಾಮ್ ಹೇಳಿದ್ರು ಆ ತರ ಗಂಡ ಹೆಂಡತಿ ಆ ತರ ಟಿಪಿಕಲ್ ಆಗಿ ಬೇಡ, ನೀವ್ ಹೇಗಿದ್ರಿ ಹಾಗೆ ಇರಿ. ಮದ್ವೆ ಆಗಿದೆ ಅನ್ನೋ ಒಂದು ಎಕ್ಸ್ಟ್ರಾ ಕನ್ಸರ್ನ್ ಕೇರ್ ಅದಿರ್ಲಿ, ಬಟ್ ನೀವು ಮುಂಚೆ ಹೇಗಿದ್ರಿ ಹಂಗೆ ಇರಿ ಅಂತ ಹೇಳಿದ್ರು. ಸೊ ನಾವ್ ಹಂಗೆ ಕಂಟಿನ್ಯೂ ಮಾಡಿದ್ವಿ. ಇವ್ರದ್ದು ಹಂಗೆ ರೀ ಅಂತೆಲ್ಲ ಬಂತು, ಅದ್ರ ರೀ ಎಲ್ಲ ಕಟ್ ಮಾಡ್ಬಿಟ್ರು. ಸೊ ಇವಾಗ ಮದ್ವೆ ಆಗಿದೆ, ಎಲ್ಲಾರ್ಗೂ ಒಂದ್ ಕ್ವಶನ್ ಇದ್ದೇ ಇರುತ್ತೆ, ಹನಿಮೂನ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅರ್ಜುನ್ ಅವರು? ಸೊ JP ಪಾಟೀಲ್ ಮನೆ ಕೊಡಿ ಇಲ್ಲಿ. ಈಗಿನ್ನೂ ಸಂಧ್ಯಾ ಅವ್ರದ್ದು ಈ ತರ ಕೇಸ್ ಆಗಿದೆ. ಇಲ್ಲಿ ನಾವು ಯಾರಿಗೂ ಕೇಳ್ದೆ ಮದ್ವೆ ಆಗ್ಬಿಟ್ಟು ಹಿಂಗಾಗಿದೀವಿ. ಇವ್ರ ಮನೇಲಿ ಗೊತ್ತಿಲ್ಲ, ನಮ್ಮ ಮನೇಲಿ ಗೊತ್ತಿಲ್ಲ. ನಾವು ಆ ಟೆನ್ಷನ್ ಅಲ್ಲಿ ಇದ್ರೆ ನೀವು ಹನಿಮೂನ್ಗೆ ಹೋದ್ರಿ ಡೈರೆಕ್ಟ್. ಕರ್ಕೊಂಡು ಹೋದ್ರೆ ಎಲ್ಲಿಗ್ ಕರ್ಕೊಂಡು ಹೋಗ್ಬೋದು ಅರ್ಜುನ್ ಅವರು ಭಾರ್ಗವಿನ ಅಂತ ಅನ್ಸುತ್ತೆ? ಯಮಲೋಕಕ್ಕೆ. ಯಾಕಂದ್ರೆ ಇವ್ರು ನಮ್ಮ ಮನೆಗ್ ಕರ್ಕೊಂಡು ಹೋದಾಗ ಗೋಮುಖ ವ್ಯಾಘ್ರಗಳು ನಿಂತಿರ್ತವೆ. ಬೃಂದಾ, JP ಪಾಟೀಲ್ ಎಲ್ಲರೂ ಇರ್ತಾರೆ. ಸೊ ನಾನ್ ಡೈರೆಕ್ಟ್ ಮೇಲೆ ಹೋಗ್ತೀನಂತ ಅನ್ಸುತ್ತೆ, ಗೊತ್ತಿಲ್ಲ. ದೇವ್ರು ನಮ್ಮ ಮೇಲೆ ಕರುಣೆ ತೋರಿಸಿದ್ರೆ ಮೋಸ್ಟ್ಲಿ ದೇವಲೋಕಕ್ಕೆ ಹೋಗ್ತೀವಿ. ಇವರು ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಕೊಡಲ್ಲ. ಫುಲ್ ಅಲ್ಲಿ ಕೂಡ ಫೈಟ್ ಮಾಡಿ ಹೆಂಗ್ ಕರ್ಕೊಂಡು ಹೋಗ್ತೀರಾ ನೀವು? ಒಂದ್ಸಲ ಮದ್ವೆ ಆಗಿ ಕರ್ಕೊಂಡು ಹೋಗ್ತಿದೀವಿ ಅಂತ ಆ ಒಂದು ಮಾತು ಕೊಟ್ಮೇಲೆ ಅಲ್ಲಿ ಏನೇ ಬಂದ್ರು ನಾವ್ ಎದುರಿಸ್ತೀವಿ. ಸೊ ಅವ್ರನ್ನೇ ಕಳಿಸ್ತೀವಿ ಯಮಲೋಕಕ್ಕೆ. ಆಸ್ ಅ ಕ್ಯಾರೆಕ್ಟರ್ ನಾನು ಹೇಳ್ತೇನೆ. ಭಯ ಪಡ್ಬೇಡಿ ಪಾಪ, ಕ್ಯಾರೆಕ್ಟರ್ ಹೇಳಿದ್ರು. ನಂಗೆ ಒಂದ್ಸಲ ಅವ್ರ ಎಲ್ಲಾರ್ದು ಫೇಸ್ ಕಣ್ಮುಂದೆ ಬಂದೋಯ್ತು. ಬಿಟ್ರೆ ಎಷ್ಟು ಒಳ್ಳೆಯವರು ಅಂದ್ರೆ ಎಲ್ಲರೂ. ಬಿಕಾಸ್ ನಾನು ಬಿಗಿನಿಂಗ್ ಅಲ್ಲಿ ಬಂದಾಗ ಇಷ್ಟಿಷ್ಟು ದೊಡ್ಡ ಆರ್ಟಿಸ್ಟ್, ಯಾಕಂದ್ರೆ ನಾನು ಅವ್ರದ್ದು ಕೆಲವೊಂದು ಹಳೇದೆಲ್ಲ ಅವಾಗಿಂದ ನೋಡಿದ್ದೆ. ಸೊ ಅವಾಗೆಲ್ಲ ಅನ್ಸ್ತಿತ್ತು ನನಗೆ ಲೈವ್ ಡೈಲಾಗ್ ಹೇಳಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಬಿಗಿನಿಂಗ್ ಅಲ್ಲಿ. ಇವ್ರ ಮುಂದೆಲ್ಲ ನಾನು ಇಷ್ಟಿಷ್ಟು ಡೈಲಾಗ್ ಹೇಳಬೇಕು ಅಂತೆಲ್ಲ ಅನಿಸ್ತಾ ಇತ್ತು. ಬಟ್ ಎಷ್ಟು ಕಂಫರ್ಟ್ ಕೊಡ್ತಾರೆ, ಅವರೇ ಹೇಳ್ತಾರೆ. ಅಂದ್ರೆ ಏನಾದ್ರು ಮಿಸ್ಟೇಕ್ಸ್, JP ಪಾಟೀಲ್ ಸರ್ ಮೇಜರ್ ಆಗಿ ಬಂದು ಹೇಳ್ತಾರೆ ನನಗೆ. ಏನಾದ್ರೂ ತಪ್ಪು ಹೇಳಿದ್ರೆ, ತಪ್ಪು ನಾನು ಮಾಡಿದ್ರೆ ಇದು ಹಿಂಗ್ ಮಾಡು ಅಂತ ಹೇಳ್ತಾರೆ. ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ನ ಹೇಳಿ ಹೋಗ್ತಾರೆ. ಸೊ ದಟ್ ನಾವು ಎಲ್ಲೂ ಡೌನ್ ಆಗ್ಬಾರ್ದು ಅನ್ನೋ ತರ. ಬಿಕಾಸ್ ನಾವು ಅಲ್ಲಿ ಆಕ್ಟ್ ಮಾಡ್ತಿದ್ದಾಗ ನಿನ್ ತಪ್ಪು ಹೇಳಿದ್ರೆ ಅಲ್ಲಿ ನೀವು ಇನ್ನೂ ಕಾನ್ಶಿಯಸ್ ಆಗ್ಬಿಡ್ತೀವ, ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಸೊ ಅವ್ರು ಬಂದು ತಪ್ಪು ಹೇಳ್ಬಿಟ್ಟು ಆಮೇಲೆ ಲಾಸ್ಟಿಗೆ ಒಂದು ಪಾಸಿಟಿವ್ ನೋಟ್ ಹೇಳ್ಬಿಟ್ಟೆ ಹೋಗೋದು. ನಂಗೆ ಎಷ್ಟೋ ಸಲ ಮೆಸೇಜ್ ಮಾಡಿದ್ದಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ನೆಗೆಟಿವ್ಸ್ ಮಾತ್ರ ಹೇಳ್ಕೊಂಡು ಹೋಗ್ತಿರ್ತಾರೆ. ಅದೇನಾಗ್ಬಿಡತ್ತೆ, ಓಕೆ ನಾವು ಚೆನ್ನಾಗಿ ಮಾಡ್ತಿಲ್ವೇನೋ ಅನ್ನೋದು ಒಂಥರ ಅಂದ್ರೆ ತಗೊಳಲ್ಲ, ಬಟ್ ಅದೊಂದು ಚಿಕ್ಕದಾಗಿ ಮನ್ಸಲ್ಲಿ ಕೂತ್ಬಿಡತ್ತೆ. ಬಟ್ ಸರ್ ವಿಷಯದಲ್ಲಿ ಈ ಥರ ಇದು ಸರಿ ಇಲ್ಲ, ಇದನ್ನ ಈ ಥರ ಮಾಡು ಚೆನ್ನಾಗಾಗತ್ತೆ ಅಂತ ಹೇಳಿ ಅದನ್ನ ನಾವು ಅಪ್ಲೈ ಮಾಡಿದೆ, ಚೆನ್ನಾಗಾಯ್ತು ಅಂತ ಹೇಳ್ಬಿಟ್ಟು ಒಂದು ಅಪ್ರಿಸಿಯೇಷನ್ ಕೊಡ್ತಾರಲ್ಲ. ನಂದು ಒಂದು ಕೋರ್ಟ್ ಸೀನ್ ಆಯಿತು ರೀಸೆಂಟಾಗಿ, ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಆ ಒಂದು ಸೀನ್ ಮಾಡಬೇಕಾದ್ರೂ ಕೂಡ ಹೀಗೆ ಗೈಡೆಡ್ ಮೀ, ಅಂದರೆ ಈ ಥರ ಹೇಳು, ಈ ಥರ ಮಾಡು, ಹಿಂಗೆ ಈ ಥರ ಆ್ಯಕ್ಷನ್ ಮಾಡು, ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಮಾಡ್ತಿದ್ಯಾ ನೀನು ಅಂತ ಅವರು ಹಿಂದೆಯಿಂದ ಹುರಿದುಂಬಿಸ್ತಾ ಇರಬೇಕಾದ್ರೆ ನನಗೆ ಇನ್ನೂ ಮಾಡಬೇಕು, ಓಕೆ ಇದು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ಐ ರಿಯಲಿ ಥ್ಯಾಂಕ್ ಹಿಮ್. ಲೈಕ್ ಅದೊಂದು ಮಾತ್ರ ಅಲ್ಲ, ನನಗೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಕೂಡ ಕಳಿಸ್ಕೊಡ್ತಾರೆ ಅವರು. ವೈರಲ್ ಆಗ್ತಿರೋದು, ಟ್ರೆಂಡ್ ನೋ ಆಕ್ಟಿಂಗ್ ವೈಸು. ಆಕ್ಟಿಂಗು ನೋಡಿ, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಈ ಥರ ಇದ್ರೆ ಈ ಥರ ಕಾಣಿಸ್ಕೊಳ್ತೀರಾ ಕ್ಯಾಮ್ರಾ ಮುಂದೆ, ಹಿಂಗಿರಬೇಕು ನೀವು ಅಂತ ಹೇಳಿ ತುಂಬ ವೀಡಿಯೋಸ್ಗಳನ್ನ ಕಳಿಸ್ತಾರೆ. ಆಮೇಲೆ ಕ್ಯಾಮ್ರಾ ವರ್ಕ್ ಹೇಗಾಗುತ್ತೆ, ಕ್ಯಾಮ್ರಾ ಎಲ್ಲಿಂದ ಹಿಂಗೆ ಶಿಫ್ಟ್ ಆಗುತ್ತೆ, ಅದು ಹೇಗೆ ಪ್ಯಾನಿಂಗ್ ಎಲ್ಲ ಮಾಡ್ಕೊಳ್ತಾರೆ, ಅದೆಲ್ಲ ವೀಡಿಯೋಸು ಕಳಿಸ್ತಾರೆ ನನಗೆ. ಅವ್ರ ಹೈಟ್ ನೋಡಿದ್ರೆ, ಅವ್ರ ಪರ್ಸನಾಲಿಟಿ ಹಂಗಿದೆ, ಇವ್ರ ಮುಂದೆ ನಾನು ಮನೆಗೆ ಬಂದಿದ್ನಲ್ಲ ಮದುವೆ ಆಗ್ಬಿಟ್ಟು. ಸೊ ಅವಾಗ ನನ್ಗೆ ಸ್ಲ್ಯಾಪ್ ಮಾಡೋ ಸೀನ್ ಇದೆ.
ಅದರಲ್ಲಿ ಆ್ಯಕ್ಚುಲಿ ಅವ್ರು ಹೇಳಿದ್ರು ಇಲ್ಲೊಂಚೂರು ಟಚ್ ಮಾಡ್ತೀನಿ ಅಂತ. ನನಗೆ ಆ್ಯಕ್ಚುಲಿ ಆ ಪೆಟ್ಟು ಬಿತ್ತು, ತುಂಬ ನೋವಾಗೋ ಥರ ಅಷ್ಟು ಫಾಸ್ಟಾಗಿ, ಅದು ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದೀವಿ ನಾವು. ಆಮೇಲೆ ನನಗೆ ಡೈಲಾಗ್ ಕೂಡ ಅದೊಂದು ಸ್ವಲ್ಪ ಶಿವರಿಂಗ್ ಆಗೋ ಥರ ಬಂತಲ್ಲ, ದಟ್ ವಾಸ್ ರಿಯಲ್. ಅಂದರೆ ಆ ಒಂದು 5 ಮಿನಿಟ್ಸ್ ನಾವು ಆ ಮೂಡಿಂದ ಹೊರಗಡೆ ಬಂದೇ ಇಲ್ಲ. ಆಮೇಲೆ ಮತ್ತೆ ಹೇಳಿದ್ರು ಇಲ್ಲ ತುಂಬ ಚೆನ್ನಾಗಿ ಬಂತು ಅಂತ. ಯಾಕಂದರೆ ಆಮೇಲೆ ನಂಗೆ ಒಂದು 10 ಮಿನಿಟ್ಸ್ ಆದಮೇಲೆ ನಿಜವಾಗ್ಲೂ ಪೇಯ್ನ್ ಆಗಕ್ಕೆ ಶುರು ಆಯಿತು. ಸೊ ತುಂಬ ರಿಯಲ್ ಆಗಿ ಬರುತ್ತೆ ಒಂದೊಂದು ಸೀನ್ಗಳು. ಯಾಕಂದರೆ ನಮ್ಮ ಮುಂದೆ ಇರೋರು ಅಷ್ಟು ಇದು ಮಾಡುವಾಗ ನಾನು ನನಗೆ ಆದಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ. ಬಿಕಾಸ್ ಲೈವ್ ಮಾಡೋದು ನನಗೆ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ ಹಿಂದೆ. ಬಟ್ ಇವಾಗ ಆ ಒಂದು ರೂಟಿಗೆ ಬರ್ತಾ ಇದ್ದೀನಿ ನಾನು. ಇಲ್ಲಿ ಹೆಂಗ್ ಅವಾಜ್ ಆಗ್ತೀರಾ? ಅವ್ರು ನೋಡಿದ್ರೆ ಎಲ್ರು ಭಯ ಪಟ್ಕೋತಾರೆ, ಅಬ್ಬಾ ಹಿಂಗಿದ್ದಾರೆ ಅಂತ. ಅರ್ಜುನ್ ಅವರೇ ಭಯ ಪಟ್ಕೋತಾರೆ. ನೀವು ಹೋಗಿ ಫುಲ್ ಕೋರ್ಟ್ ರೂಮ್ ಅಲ್ಲಿ ಅವಾಜ್ ಎಲ್ಲ ಹಾಕೊಂಡು ಚಾಲೆಂಜ್ ಎಲ್ಲ ಮಾಡ್ಕೊಂಡು ಹೇಗಿರುತ್ತೆ ಸಿಚುಯೇಷನ್ಸ್ ಎಲ್ಲ? ನ್ಯಾಯ ಅಂತ ಬಂದ್ರೆ ನ್ಯಾಯನೇ ಅದು ಯಾರೇ ಆಗಿರ್ಲಿ. ಅವ್ರು ಯಾರೋ ಅಂದ್ರೆ ದೊಡ್ಡ ವ್ಯಕ್ತಿ ಇದ್ದಾರೆ, ಅವ್ರಿಗೆ ತುಂಬಾ ಫೇಮ್ ಇದೆ, ನೇಮ್ ಇದೆ ಅಂದ ಕೂಡಲೇ ನ್ಯಾಯನ ಬದಿಗಿಟ್ಟು ಅವ್ರ ಮುಂದೆ ಅಂದ್ರೆ ಅದು ಆ ಥರ ಮಾಡೋಕ್ಕಾಗಲ್ಲ. ನ್ಯಾಯವಾಗಿರ್ಬೇಕು ಅಂದರೆ ನ್ಯಾಯವಾಗೇ ಇರಬೇಕು, ಅದು ಯಾರೇ ಆಗಿರಲಿ ಅಂದರೆ ಆ ಥರ ನನ್ನ ಮೈಂಡ್ ಸೆಟ್. ಈಗ ಆಲ್ರೆಡಿ ನಾವು ಲವ್ ಮೂಡ್ ನೋಡಿದ್ದೀವಿ ಭಾರ್ಗವಿ LLB ಅಲ್ಲಿ ಇಬ್ರದ್ದು. ಲಾಂಗ್ ಡ್ರೈವ್ ಎಲ್ಲ ಕರ್ಕೊಂಡು ಹೋಗಿದ್ದೀರಾ ನಿಮ್ಮ ಸ್ಕೂಟಿಲಿ. ಒಂದು ಸ್ವಲ್ಪ ಶಾರ್ಟ್ ಡ್ರೈವ್ ಸ್ಕೂಟಿಲಿ ಕರ್ಕೊಂಡು ಹೋದ್ರಲ್ಲ ನಿಮ್ಮನ್ನ. ಸ್ಕೂಟಿಲಿ ನನ್ನನ್ನು ಬೀಳ್ಸಿದ್ರು. ಅದೇ ನಾನು ಹೇಳಿದ್ದು. ನೀವು ಹೇಳಿದ್ರ ಅದನ್ನ? ಅದನ್ನೇ ಹೇಳಿದ್ದು. ನಿಮಗೆ ಗೊತ್ತಿತ್ತಾ? ಅಂದ್ರೆ ಅದು ಅಂದ್ರೆ accident ಆಯ್ತು. ಹೌದಾ? ಆಕ್ಚುಲಿ ಹೌದು, ಅದು ಏನಾಯ್ತು ಅಂದ್ರೆ ಶೂಟ್ ನಡೀತಿರ್ಬೇಕಾದ್ರೆ ಮುಂದೆಯಿಂದ ನಮ್ದು ಅಂದ್ರೆ ಡ್ರೋನ್ ಹೋಗ್ತಾ ಇರುತ್ತೆ, ಹಿಂದೆಯಿಂದ ನಾವು ಬರ್ತಾ ಇರ್ತೀವಿ. ಒಂದಷ್ಟು ಹೊತ್ತು ಓಡಿಸ್ದೆ ನಾನು. ಡಬಲ್ ಓಡಿಸಿ ಅಭ್ಯಾಸ ಇಲ್ಲ. ನನ್ನ ಹಿಂದೆ ಸಂಧ್ಯಾ ಕೂತ್ಕೊಳ್ತಾ ಇದ್ರು. ಸಂಧ್ಯಾ ಕೂರ್ತಿದ್ಲು, ನಾನು ಸ್ವಲ್ಪ ಹೆವಿ ಇದ್ರಲ್ಲ. ಸೊ ನನ್ಗೇನಾಯ್ತು, ಮುಂದೆಯಿಂದ ಟ್ರಿಪ್ಪರ್ ಲಾರಿ ಬಂದು ಅದು ನನಗೆ ಬ್ಯಾಲೆನ್ಸ್ ಸಿಗ್ಲಿಲ್ಲ. ಮಳೆ ಎಲ್ಲ ಬಂದು ಸ್ವಲ್ಪ ಒದ್ದೆ ಇತ್ತು ನೆಲ. ಹೋಗಿ ಬ್ರೇಕ್ ಹಿಡ್ದೆ, 2 ಅಡಿ ಆ ಚಕ್ರಕ್ಕೂ ನಮ್ಗೂ 2 ಅಡಿ ಬಿದ್ದು. ಇವ್ರಿಗೇನು ಆಗ್ಲಿಲ್ಲ, ನನ್ಗೆ ಕಾಲ್ ಸ್ವಲ್ಪ ಏಟಾಯ್ತು. ಆಮೇಲೆ ಒಂದ್ 5-6 ದಿನ ಅಂಡ್ ಅದಾಗಿ ನಾವೇ ಅಂದ್ರೆ ನನಗೇನು ಆಗಿಲ್ಲ, ಬಿಕಾಸ್ ಸ್ಕೂಟಿ ಅಷ್ಟೇ ಇತ್ತಲ್ಲ. ಸೊ ಈಸಿಯಾಗೇನೆ ಇದು ಮಾಡ್ಬಿಟ್ಟೆ. ಅಂದ್ರೆ ಅಷ್ಟು ಮೇಜರ್ ಆಗಿಲ್ಲ, ಬಟ್ ಅವ್ರಿಗೆ ಸ್ವಲ್ಪ ಪೆಟ್ಟಾಯ್ತು. ಬಟ್ ಸ್ಟಿಲ್ ಶೂಟಿಂಗ್ ಮಾಡಿದ್ರು. ಸೊ ಎನಿವೇಸ್ ಇದೆಲ್ಲ ಚಿಕ್ಕದಪ್ಪ. ಭಾರ್ಗವಿ ಅವರು ಎಷ್ಟು ದೊಡ್ಡ ಫೈಟ್ ಮಾಡಿದ್ದಾರೆ. ಎಸ್, ಅದಾದ್ಮೇಲೆ ಒಂದು 10 ಡೇಸ್ಗೆನೆ ಚೇಸಿಂಗ್ ಸೀನ್ ಮಾಡಿದೆ. ಅದು ಪೇಯ್ನ್ ಇತ್ತು, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸ್ ಅದು ಇದು ಎಲ್ಲ ಹಾಕೊಂಡು ಚೇಸಿಂಗ್ ಸೀನ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ತುಂಬ ಖುಷಿ ಆಯಿತು ನಿಮ್ಮ ಟೀಮ್ ಜೊತೆ ಮಾತಾಡಿ. ನಾನು ನಿಮ್ಮಿಬ್ಬರ ಜೊತೆ ಮಾತಾಡಿ ನಂಗೆ ಒಂದಷ್ಟು ಕ್ವೆಶನ್ಸ್ ಇತ್ತು. ಎಲ್ಲಿಗೆ ಹೋಗ್ಬೋದು ಹನಿಮೂನ್ಗೆ, JP ಪಾಟೀಲ್ ಅವ್ರ ಮಗ ಅಂತ ಗೊತ್ತಾದ್ರೆ ಎಲ್ಲ ನಮ್ಮ ಆಡಿಯನ್ಸ್ಗೂ ಇರುವಂಥ ಕ್ವೆಶನ್ಸೇ. ಸೊ ತುಂಬ ಖುಷಿ ಆಯಿತು. ಸೊ ಹೇಳಿ ಕೊನೆಯದಾಗಿ ಇಬ್ಬರು ಸೇರಿ ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ವಿಶ್ ಮಾಡಿ ಗಣೇಶ ಹಬ್ಬಕ್ಕೆ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರಮ್ ಗ್ಯಾರಂಟಿ ನ್ಯೂಸ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರಮ್ ಭಾರ್ಗವಿ ಟೀಮ್. ಎಲ್ರಿಗೂ ಗಣೇಶ ಗೌರಿ ಆರೋಗ್ಯ, ಆಯಸ್ಸು, ಸಂಪತ್ತು ಎಲ್ಲವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಆ್ಯಂಡ್ ನಮ್ಮ ಅಂದರೆ ಇವ್ರು ಹೇಳಿದ ಹಾಗೆ, ನಾನು ಆ್ಯಕ್ಚುಲಿ ಜಾಸ್ತಿ ನೋಡಿದ್ದೀನಿ. ಇವ್ರು ಹೇಳ್ತಿರುವ ಹಾಗೆ ನಮ್ಮ ಎಷ್ಟೊಂದು ವೀಡಿಯೋಸ್ಗಳು ಇವರ ಪೇಜಲ್ಲಿ ಇದೆಯಂತೆ. ಸೊ ದಯವಿಟ್ಟು ಇವ್ರ ಪೇಜನ್ನು ಫಾಲೋ ಮಾಡಿ. ನಾನು ಹೇಳಿದ್ದಕ್ಕೆ ಅದನ್ನ ಆ್ಯಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಭಾರ್ಗವಿ LLB ಇನ್ನೊಂದಷ್ಟು ಯಶಸ್ಸನ್ನು ಕಾಣಲಿ. ಈಗಾಗಲೇ ನಂಬರ್ 1 ಸೀರಿಯಲ್ ಆಗಿದೆ. ಅದು ಹಾಗೇ ಉಳಿಸ್ಕೊಂಡು ಹೋಗಲಿ, ಅದೇ ಸ್ಥಾನನ ಕಾಪಾಡಲಿ. ಆ ಶಕ್ತಿ ನಿಮಗೆ ಗೌರಿ ಗಣೇಶ ಹಬ್ಬದ ದಿನ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನೋಡಿದ್ರಲ್ಲ, ಇದಾಗಿತ್ತು ಭಾರ್ಗವಿ ಮತ್ತು ಪಾರ್ಥ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.